ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂತಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಪುತೀರಯೇ. ಗತೇಷು ಸರ್ವರಾಜಸು ಸ್ವಕಂಪುರಂ ಸ್ವಕೇಷು ಚ ಸಭೀಷ್ಮಕೇಷು ಸರ್ವಶಃ ಸಹಾಂಬಿಕೇಯಕೇಷು ಚ. ಗತೇಷು ಸರ್ವರಾಜಸು ಸ್ವಕಂಪುರಂ ಸ್ವಕೇಷು ಚ ಸಭೀಷ್ಮಕೇಷು ಸರ್ವಶಃ ಸಹ ಅಂಬಿಕೇಯಕೇಷು ಚ. ರಾಶಿಯಾಗ ಮುಗಿತು. ಸರ್ವರಾಜಸು ಸ್ವಕಂಪುರಂ ಗತೇಶು, ಎಲ್ಲ ರಾಜರು ತಮ್ಮ ತಮ್ಮ ಊರಿಗೆ ಹೊರಟೋದು. ಸ್ವಕೇಶು ಚ ತಮ್ಮವರಾದಂತಹ, ಸಭೀಷ್ಮಕೇಶು ತಮ್ಮವರು ಕೂಡ ಅನೇಕರು. ಸಭೀಷ್ಮಕೇಶು ಭೀಷ್ಮಾಚಾರ್ಯರು ಮೊದಲಾದವರು, ಸಹ ಅಂಬಿಕೇಯೇಶು ಅಂಬಿಕೇಯ ಅಂತ ಹೇಳಿದರೆ ಧೃತರಾಷ್ಟ್ರ ಸಮೇತವಾಗಿ ಭೀಷ್ಮರು ಮೊದಲಾದವರೆಲ್ಲ ಹೊರಟೋದ ಮೇಲೆ ಅಂಬಿಕೇಯ ಅಂಬಿಕೇಯ ಧೃತರಾಷ್ಟ್ರ ಅಂತ ಅರ್ಥ, ದುರ್ಯೋಧನಾದಿಗಳು ಅಂತ ಅರ್ಥ ಅಲ್ಲ. ಯಾಕೆಂದ್ರೆ ಹೇಳ್ತಾರೆ ಇವರೆಲ್ಲ ಊರಿಗೆ ಹೊರಟೋದ್ರು. ಅಂಬಿಕಾ ಆಂಬಿಕೇಯ, ರಾಧೇಯ ಇದ್ದಾಗೆ ಅಂಬಿಕಾ ಅಂಬಿಕೇಯ. ವಿಚಿತ್ರ ರತ್ನ ನಿರ್ಮಿತೆ ರವಿಪ್ರಭೆ ಸಭಾತಲೆ ಸಕೇಶವೋ ವರಾಸರೆ ವಿವೇಶ ಧರ್ಮನಂದನಃ. ವಿಚಿತ್ರ ರತ್ನ ನಿರ್ಮಿತೆ ರವಿಪ್ರಭೆ ಸಭಾತಲೆ ಸಕೇಶವಃ ವರಾಸರೆ ವಿವೇಶ ಧರ್ಮನಂದನಃ. ವಿಚಿತ್ರ ರತ್ನ ನಿರ್ಮಿತೆ, ಚಿತ್ರ ಆಶ್ಚರ್ಯ, ವಿಚಿತ್ರ ಭಾರಿ ಆಶ್ಚರ್ಯಕರವಾದಂತಹ ರತ್ನಗಳಿಂದ ನಿರ್ಮಿತವಾದಂತಹ ಇದು ಮಯಸಭೆ. ಈಗ ಹೇಳೋದು ಮಯಸಭೆ. ರವಿಪ್ರಭಾ ಸೂರ್ಯನ ಕಾಂತಿಯನ್ನು ಹೊಂದಿದ್ದಂತಹ ಸಭಾತಲೆ, ಆ ಸಭಾತಲದಲ್ಲಿ ಸಕೇಶವ ವರಾಸನೆ ವಿವೇಶ ಧರ್ಮನಂದನ ಧರ್ಮಪುತ್ರರಾದ ಯುಧಿಷ್ಠಿರ ಸಕೇಶವ ಕೃಷ್ಣ ಸಮೇತನಾಗಿ ವರಾಸನೆ ಶ್ರೇಷ್ಠವಾದಂಥ ಸಿಂಹಾಸನದಲ್ಲಿ ವಿವೇಶ ಕುಳಿತಿದ್ದ. ತಥೈವ ರುಗ್ಮಿಣೀ ಮುಖಾ ಪರಿಗ್ರಹ ರಮೇಶಿತು ತಥೈವ ಭೀಷ್ಮಕ ಭೀಮ ಫಲ್ಗುರೌ ಉಮಾ ಉಪವಿಶನ್ಹರೇ ರೂಪ. ಧರ್ಮರಾಜ ಕೃಷ್ಣ ಮುಂದೆ ಯಾರು ಹೇಳ್ತಾರೆ, ಬೇಕಾಸನ ಇದ್ದಾರೆ. ತಥೈವ ರುಕ್ಮಿಣೀ ಮುಖಾ, ರುಕ್ಮಿಣಿ ಮೊದಲಾದ ಕೃಷ್ಣ ಪತ್ನಿಯರು, ಪರಿಗ್ರಹ ಅಂದ್ರೆ ಪತ್ನಿಯರು, ರಮೇಶಿತು ಪರಿಗ್ರಹ ರಮೇಶನಾದ ಶ್ರೀಕೃಷ್ಣನ ಪತ್ನಿಯರಾದ ರುಕ್ಮಿಣಿ ಮೊದಲಾದವರು ಎಲ್ಲ ಸಹ ಅಲ್ಲಿ ಕೂತಿದ್ದಾರೆ. ತಥೈವ ಭೀಮ ಫಲ್ಗುನವ್, ಅದೇ ರೀತಿ ಭೀಮಾರ್ಜುನರು ಕೂಡ ಉಪಾವಿಶನ್ ಹರೇ ರೂಪ. ಧರ್ಮರಾಜ ಪಕ್ಕದಲ್ಲಿ ಕೃಷ್ಣ, ಆತರ ಪಕ್ಕದಲ್ಲಿ ಭೀಮಸೇನ, ಧರ್ಮರಾಜ ಈ ರೀತಿ ಕೂತಿದ್ದಾರೆ. ಕೃಷ್ಣ ಇನ್ನೊಂದು ಕಡೆಗೆಲ್ಲ ರುಕ್ಮಿಣಿ ಸತ್ಯಭಾಮಾದಿಗಳು ಕೂತಿದ್ದಾರೆ ಸಭೆಯಲ್ಲಿ. ಸಹೈವ ವಾಯುಸೂನನ ತಥೈವ ಪಾಶ್ಚಾತಾತ್ಮಜ ಉಪೈವ ರುಕ್ಮಿಣೀಂ ಶುಭಾಂ ತಥೈವ ಸತ್ಯಭಾಮಿನಿ. ಸಹೈವ ವಾಯುಸೂನುನ ತಥಾ ಏವ ಪಾರ್ಷದ ಇದೆ, ಪಾರ್ಷತ ತಿದ್ಕೋಬೇಕಂತ, ಪಾರ್ಷತಾತ್ಮಜ ವಾಯುಸೂನನ ಸಹ ಏವ. ಆಗ ಭೀಮನ ಜೊತೆಗೆ ಪಾರ್ಷತಾತ್ಮ ದ್ರೌಪದಿ ಕೂತಿರೋದು, ಸ್ವಾರಸ್ಯ ಧರ್ಮರಾಜನ ಜೊತೆ ಕೂತಿಲ್ಲ, ಭೀಮನ ಜೊತೆ ಕೂತಿರೋದು. ಅದರಿಂದ ಧರ್ಮರಾಜನ ಪತ್ನಿ ಅಲ್ಲ ಸ್ಪಷ್ಟ ಮತ್ತೆ ಗೊತ್ತಾಯ್ತು, ಲೋಕಕ್ಕೆ ಕೂಡ ತಿಳಿಲಿಕ್ಕೆ. ಉಪೈವ ರುಕ್ಮಿಣಿ ಶುಭ, ರುಕ್ಮಿಣಿ ಹತ್ತಿರದಲ್ಲಿ ಈ ಕಡೆಗೆ ಭೀಮಸೇನ, ದ್ರೌಪದಿ ಪಕ್ಕ ರುಕ್ಮಿಣಿ, ಆ ಕಡೆಗೆ ಅರ್ಜುನ. ತಥೈವ ಸತ್ಯಭಾಮಿನಿ, ಇನ್ನೊಂದು ಕಡೆಗೆ ಸತ್ಯಭಾಮಾದೇವಿ. ರುಕ್ಮಿಣಿ ಸತ್ಯಭಾಮ ದ್ರೌಪದಿ ಇವರು ಈ ಕಡೆಗೆ, ಭೀಮಸೇನ ಅರ್ಜುನ ಇವರು ಈ ಕಡೆಗೆ, ಕೃಷ್ಣ ಧರ್ಮರಾಜ. ಈ ರೀತಿ ಸಭೆಯಲ್ಲಿ ಯಾರ್ಯಾರು ಕೂತಿದ್ರು, ಹೇಗ್ಯಾಕೆ ಕೂತಿದ್ರು ಅಂತ ಹೇಳ್ತಾರೆ. ಯಮೌಚ ಪಾರ್ಷತಾದಯೋ ಧನಂಜಯ ಅಂತಿಕೆ ವಿಶನ್ ತಥೈವ ರಾಮ ಸಾತ್ಯಕಿ ಸಮೀಪ ಏವ ಭೂಭೃತಃ. ಯಮೌಚ ಪಾರ್ಷತಾದಯ ಧನಂಜಯಾಂತಿಕೆ ಅವಿಶನ್ ತಥಾ ಏವ ರಾಮ ಸಾತ್ಯಕಿ ಸಮೀಪೆ ಏವ ಭೂಭೃತಃ. ಯಮೌಚ ಪಾರ್ಷತಾದಯ, ಪಾರ್ಷತ ಧೃಷ್ಟದ್ಯುಮ್ನ, ಯಮೋ ಯಮಳರು, ನಕಲು ಸಹದೇವ, ಯಮೋ ಇಬ್ಬರು ಯಮರು ಅಂತ ಅರ್ಥ ಮಾಡಬಾರದು.
ಯಮಳರು ಅಂತ ಅರ್ಥ. ಯಮಳರು ಯಮರು ಅವಳಿಗೆ ಧನಂಜಯಾಂತಿಕೆ ವಿಷನ್ ಅರ್ಜುನ ಪಕ್ಕದಲ್ಲಿ ಅವರು ಕೂತಿದ್ರು. ಪೃಷತ್ತ ಪಾರ್ಷತ ಧೃಷ್ಟದ್ಯುಮ್ನ ಆಯ್ತು, ಧೃಷ್ಟದ್ಯುಮ್ನ ಆಗ್ಲೇಬೇಕು. ಪಾರ್ಷತಿ ದ್ರೌಪದಿ, ಪಾರ್ಷತ ಧೃಷ್ಟದ್ಯುಮ್ನ. ತಥೈವ ರಾಮ ಸಾತ್ಯಕಿ, ರಾಮ ಪರಶುರಾಮ ದೇವರಲ್ಲ, ಬಲರಾಮ. ಸಾತ್ಯಕಿ ಇಬ್ರು ಕೂಡ ಸಮೀಪೆ ಏವ ಭೂಭೃತಃ, ರಾಜನ ಹತ್ರನೇ ಕೂತಿದ್ರು ಇನ್ನೊಂದು ಕಡೆಗೆ. ಸಮಾಸತ ಪೃಷತನ ಮಗ ದೃಪದನ ಮಗ ಈತ, ಅದಕ್ಕೆ ಹೆಸರು. ಪೃಷತ ರಾಜನ ಮಗ ಪಾರ್ಷತ. ಆ ವಂಶದಲ್ಲಿ ಬಂದವರಿಗೆಲ್ಲ ಪಾರ್ಷತರು ಅಂತ ಕರಿಬಹುದು. ಕುರುವಂಶದಲ್ಲಿ ಬಂದವರೆಲ್ಲ ಕೌರವರೇ. ಹಾಗೆ ಸಾಕ್ಷಾತ್ ಮಗನೂ ಪಾರ್ಷತ ಅಂತಾರೆ. ವಂಶ ಅಪತ್ಯಂ ಪುಮಾನ್ ಆಗಬಹುದು, ಗೋತ್ರಾಪತ್ಯಂ ಪುಮಾನು ಆಗಬಹುದು. ಅವ್ರನ್ನ ಏನಂತ ಕರೀತಾರೆ? ಪಾರ್ಷತ. ಅದೇ ರೀತಿ ಪಾಂಚಾಲರು ದೇಶ ಯಾರು ಬೇಕಾದ್ರೆ ಕರಿಬಹುದು ಅಲ್ಲಿರತಕ್ಕಂಥ ಇವರಲ್ಲಿ. ಅಲ್ಲಿ ಪಾರ್ಷತ ಹಿಂದೆ ಬಂದಿದೆ. ಪೃಷತ ರಾಜನಿಗೆ ಮಗನಾಗಿ ಹುಟ್ಟಿದ್ದು ದೃಪದ ರಾಜ. ಪದೇ ಧೃತತ್ವ ದೃಪದಾಭಿಧೇಯ, ಆತನ ಮಗನೇ ಧೃಷ್ಟದ್ಯುಮ್ನರಾದ್ರೆ ಪಾರ್ಷತ. ದ್ರೌಪದಿ ಮಗಳಾದ್ರಿಂದ ಪಾರ್ಷತಿ, ಅಷ್ಟೇ ವ್ಯತ್ಯಾಸ. ಸಮೀಪೆ ಏವ ಭೂಭೃತಃ ಸಮಾಸತಾಂ ತು ಸಾ ಸಭಾ ವ್ಯರೋಚನಾಧಿಕಂ ತದಾ ಯಥಾ ಸಭಾ ಸ್ವಯಂಭುವಃ ಸಮಾಸ್ಥಿತಾ ಚ ವಿಷ್ಣುನಾ. ಸಮಾಸತಾಂ ತು ಸಾ ಸಭಾ ವ್ಯರೋಚತ ಅಧಿಕಂ ತದಾ ಯಥಾ ಸಭಾ ಸ್ವಯಂಭುವಃ ಸಮಾಸ್ಥಿತಾ ಚ ವಿಷ್ಣುನಾ. ಸಮಾಸತಾಂ ಹಾಗೆಲ್ಲರೂ ಕೂತಿದ್ದ ಕಾಲಕ್ಕೆ ಸಾ ಸಭಾ, ಆ ಸಭೆಯು ವ್ಯರೋಚತ, ಅರೋಚತ ವ್ಯರೋಚತ, ಬಹಳವಾಗಿ ಶೋಭಿಸಿತು. ಹೇಗೆ? ಯಥಾ ಸಭಾ ಸ್ವಯಂಭುವ ಸಭಾ ಯಥಾ, ಬ್ರಹ್ಮದೇವರ ಸಭೆ ಇದ್ದಾಗಿತ್ತು. ಯಾಕೆ? ಬ್ರಹ್ಮದೇವರು ಭಾವಿ ಬ್ರಹ್ಮದೇವರು, ಕೃಷ್ಣ ಅಲ್ಲೂ ಕೃಷ್ಣ ಇಲ್ಲಿಯೂ ಕೃಷ್ಣ, ಅಲ್ಲಿ ದುಡಿತ ದೇವತೆಗಳು ಇಲ್ಲೂ ದೇವತೆಗಳು. ಹೀಗಾಗಿ ಹಾಗಿತ್ತದು ಬ್ರಹ್ಮಸಭೆ ಇದ್ದಾಗಿತ್ತು. ಆಚಾರ್ಯರು ಕಡೆ ನದಿ ದಾಟಿ ಬಂದ ಮೇಲೆ ಅವ್ರು ಕೂತಿದ್ದಾಗ ಹಾಗಿತ್ತದು ಪ್ರವಚನ ಮಾಡ್ತಾ ಇದ್ರು. ಅಮ್ನಾಯ ಮಾಮ್ನಾಮ ಪಿತಾ ಹೇಳ್ಬೇಕಾದ್ರೆ ಹೇಗಿದ್ದಾರೆ ಬ್ರಹ್ಮದೇವರು ಇದ್ದಾಗಿತ್ತು ಆಚಾರ್ಯರು ಕೂತಿದ್ರು ಅಂತ ಹೇಳ್ತಾರೆ. ಆ ಸಭೆ ದೇವಸಭೆ ಇದ್ದಾಗಿತ್ತು, ಆಚಾರ್ಯರು ಬ್ರಹ್ಮದೇವರು ಇದ್ದಾಗಿದ್ರು ಅಂತ ಹೇಳ್ತಾರೆ. ಹೇಳಿದ್ದೆ ದೇವ್ರು ಯಾವಾಗಲೂ ಕೂತಿರ್ತಾನೆ ಅಲ್ಲಿ. ಅದು ಪಾರ್ಲಿಮೆಂಟ್ಗೂ ಇದಕ್ಕೂ ಡಿಫ್ರೆನ್ಸ್ ಇಲ್ವ? ಅಸೆಂಬ್ಲಿಗೂ ಪಾರ್ಲಿಮೆಂಟ್ ಅಲ್ಲಿ ಯಾರು ಚೀಫ್ ಆಗಿ ಕೂತಿರ್ಬೇಕಲ್ಲಿ? ಚೀಫ್ ಪ್ರೈಮ್ ಮಿನಿಸ್ಟರ್ ಇರ್ತಾರಲ್ಲಿ, ಇಲ್ಲಿ ಚೀಫ್ ಮಿನಿಸ್ಟರ್ ಇರ್ಬೇಕು. ಸಭೆ ಹೇಳಿದ ತಕ್ಷಣ ಚೇಂಜ್ ಆಗಬೇಕು. ಪಾರ್ಲಿಮೆಂಟ್ ಅಂತ ಹೇಳಿದ ತಕ್ಷಣ ಅದ ರೀತಿಯೇ ಬದಲಾಯ್ತು. ಬ್ರಹ್ಮಸಭೆ ಅಂತ ಹೇಳಿದ ತಕ್ಷಣ ಭೂಲೋಕದ ಸಭೆಗಳು ಪ್ರಾಕೃತ ಸಭೆಗಳಲ್ಲಿ ಹೈಯೆಸ್ಟ್ ಅಂದ್ರೆ ಅದೇ. ಅಪ್ರಾಕೃತ ವೈಕುಂಠ ಅವೆಲ್ಲ. ಪ್ರಾಕೃತದಲ್ಲಿ ಹೈಯೆಸ್ಟ್ ಬ್ರಹ್ಮದೇವರ ಸಭೆ. ಅದು ಹೇಳಿದ ತಕ್ಷಣ DC ಆಫೀಸ್ ಒಂದು ಲಕ್ಷಣ ಇದೆ, ಅದಕ್ಕೆ ಗೊತ್ತಾಯ್ತಾ? ಅದು ಏನಿರುತ್ತೆ ಅಂಡರ್ಸ್ಟುಡ್. ಅದು ಕೂಡ ಬಿಲ್ಡಿಂಗ್ ಸೈಜ್ ಇಂಪಾರ್ಟೆಂಟ್ ಅಲ್ಲ, ಅಲ್ಲಿ ಬಿಲ್ಡಿಂಗ್ ಸೈಜ್ ಅಲ್ಲ, ಏನದು ಅದ್ರ ಪವರ್ ಲೆಕ್ಕ ಅಲ್ಲಿ. ಸಣ್ಣ ಬಿಲ್ಡಿಂಗ್ ದೊಡ್ಡ ಪವರ್ ಕೂತು, ದೊಡ್ಡ ಬಿಲ್ಡಿಂಗ್ ಆರ್ಡಿನರಿ ಫೆಲ ಇರ್ಬೋದು, ಯಾವುದೇ ಕಾರಣ ಇಲ್ದಾರೆ ಭಾರಿ ದೊಡ್ಡ ಬಿಲ್ಡಿಂಗ್ ಇರ್ಬೋದು. ಇದೆ ಇವತ್ತು ದೇಶದಲ್ಲಿ ಅತಿ ಎತ್ತರದ ಬಿಲ್ಡಿಂಗ್ ಇರೋದು ಯಾರ್ದು ಸರ್ಕಾರದ್ದಲ್ಲ, ಯಾರ್ದು? ಪ್ರೈವೇಟ್ ಅಲ್ಲಿರೋದು. ಎಷ್ಟೋ ಅಂತಸ್ತು ಇದೆಯಂತೆ, ಗೊತ್ತಾಯ್ತು? ಬಾಂಬೆನಲ್ಲಿ ಎಷ್ಟೋ ಅಂತಸ್ತಿದೆ. ಎಷ್ಟೋ ಜನ, ಸಾವಿರಾರು ಜನ ವರ್ಕರ್ಸ್, ಅಷ್ಟು ಜನ. ಇಷ್ಟಾದ್ರು ಏನಂತ ಕರೆಯೋದಿಲ್ಲ ಅದನ್ನ? ರಾಜಮಂದಿರ ಅಂತ ಕರೆಯೋದಿಲ್ಲ. ಈ ಸಣ್ಣ ಗುಡಿಸ್ಲಾಸು ಕೂಡ ರಾಜಮಂದಿರನೇ. ಇದು ಆಕ್ಚುಲಿ ಯಾರು ಕೂತಿದ್ರು ಬಿಲ್ಡಿಂಗ್ ಸೈಜ್ ಎಷ್ಟು ಇದು. ಬಿಲ್ಡಿಂಗು ಹಾಗೆ ಇದೆ, ಭಯಸಭಾ ಬಿಲ್ಡಿಂಗ್ ಹಾಗೆ ಇದೆ, ಅದು ಕೂತವರು ಹಾಗೆ ಇರ್ತಾರೆ. ಸಮಾತಾಂತು ಮುಂದೆ ವಿಚಿತ್ರ ಹೇಮ ಮುಂದೆ ಹೇಳ್ತಾರೆ. ಸಮಾಸ್ಥಿತಾಚ ವಿಷ್ಣುನ, ಅಲ್ಲಿ ಕೃಷ್ಣ ಯಾವಾಗಲೂ ಕಾಣಿಸ್ತಾರೆ. ಸತ್ಯಲೋಕದಲ್ಲಿ ಯಾವಾಗಲೂ ದೇವರು ಸಾಕ್ಷಾತ್ತಾಗಿ ಕಾಣಿಸ್ತಾರೆ. ಅದಕ್ಕೇನೆ ಇಲ್ಲೂ ಕೂಡ ಕೃಷ್ಣ ಸಾಕ್ಷಾತ್ ಕೂತಿದ್ದಾನೆ. ಆದ್ರಿಂದ ಎಲ್ಲ ಸರಿ ಹೋಗಿದೆ. ವಿಚಿತ್ರ ಹೇಮ ಮಾನಿನಃ ಶುಭಾಂಬರಾಶ್ಚ ತೇಧಿಕಂ ಸ್ಫುರತ್ ಕಿರೀಟ ಮಂಡಲಾಹ ವಿರೇಜುರತ್ರ ತೇ ನೃಪಾಹ. ಬೇಕಾಶರ ರಾಜರು ಕೂತಿದ್ದಾರೆ. ಎಲ್ಲ ಹೇಗಿದ್ದಾರೆ ಅಂದ್ರೆ ನೃಪಾಹ ತೇ ನೃಪಾಹ, ಅವರು ಮತ್ತು ಅಲ್ಲಿ ಕೂತಿದ್ದ ಇತರ ರಾಜರುಗಳು ಕೂಡ ವಿಚಿತ್ರ ಹೇಮಮಾಲಿನಃ. ವಿಚಿತ್ರ ಹೇಮಮಾಲಿನಃ, ಚಿತ್ರ ವಿಚಿತ್ರವಾದ ಸುವರ್ಣದ ಹಾರಗಳನ್ನು ಹಾಕೊಂಡಿದ್ದಾರೆ. ಶುಭಾಂಬರಾಹ, ಒಳ್ಳೆ ವಸ್ತ್ರಗಳನ್ನು ಧರಿಸಿದ್ದಾರೆ, ಒಳ್ಳೆ ಪೀತಾಂಬರಗಳನ್ನು ಹುಟ್ಟಿದ್ದಾರೆ. ಸ್ಫುರತ್ ಕಿರೀಟ ಕುಂಡಲ, ಸ್ಫುರತ್ ಹೊಡೆಯತಕ್ಕಂಥ ಕಿರೀಟ ಕುಂಡಲಗಳನ್ನು ಹೊಂದಿದ್ದಾರೆ. ವಿರೇಜುರತ್ರ ತೇ ನೃಪಾಹ, ಅವರೆಲ್ಲ ರಾಜರು ಕೂಡ ಭಾರಿ ಕಂಗೊಳಿಸ್ತಾ ಇದ್ದಾರೆ. ಇವರೇ ಹೇಗಿದ್ರು ಅವ್ರು ಹೇಗಿರ್ಬೇಕು, ಅಲ್ಲಿ ಯೂನಿಫಾರ್ಮ್ ಇದ್ದಾಗ ಇವೆಲ್ಲ ಹೇಗಿರ್ಬೇಕು. ಮಿನಿಮಮ್ ರಾಜರು ಹೇಗಿರ್ತಾರೆ ಹಾಗಿರ್ತಾ ಇದ್ರು. ವಿಶೇಷತೋ ಜನಾರ್ದನ ಸಭಾರ್ಯಕಃ ಜಗತ್ಪ್ರಭು ಯಥಾ ದಿವೌಕಸಾಂ ಸದಸಿ ಅನಂತ ಸದ್ಗುಣಾರ್ಣವ.
ವಿಶೇಷತಃ ಜನಾರ್ದನ ಸಾಕ್ಷಾತ್ ಕೃಷ್ಣ ಸಭಾರ್ಯಕಃ ಜಗತ್ಪ್ರಭು ಸಭಾರ್ಯಕಃ ಜಗತ್ಪ್ರಭು ಪತ್ನಿ ಸಮೇತನಾಗಿ ಜಗತ್ಪ್ರಭು ಲೋಕನಾಥ ಜಗನ್ನಾಥ ಆ ಕೃಷ್ಣ ಕೂತಿದ್ದಾನೆ. ಯಥಾ ಜಿಬೌಕಸಾಂ ಸಭಾ ಸದಸ್ಯ ಅನಂತ ಸದ್ಗುಣಾರ್ಣವ ದೇವತೆಗಳ ಪ್ರತಿ ದೇವತೆಗಳ ಸಭೆಯಲ್ಲಿ ಒಂದು ರೂಪದಲ್ಲಿದ್ದಾರೆ. ಬ್ರಹ್ಮದೇವರ ಸಭೆಯಲ್ಲಿ ಅನಂತ ರೂಪಗಳಿಂದ ಪರಮಾತ್ಮ, ಅದು ವಿಶೇಷ. ಬ್ರಹ್ಮದೇವರ ಒಂದು ರೂಪದಿಂದ ಇಲ್ಲ. ಇಲ್ಲಿ ಮೊನ್ನೆ ನೋಡಿದ ದೇವದೇವರ ಸಭೆಯಲ್ಲಿ ಯಾರಿದ್ದಾರೆ? ಎರಡು ರೂಪದಲ್ಲಿದ್ದಾರೆ, ಪರಶುರಾಮ ದೇವರು, ರಾಮದೇವ್. ಇದರಲ್ಲಿ ಕುಬೇರ ಸಭೆಯಲ್ಲಿ ಕಲ್ಕಿ ರಾಮ ಹೋಗಂತ ಇದ್ದಾರೆ. ವರ್ಣ ಸಭೆಯಲ್ಲಿ ಮತ್ಸ್ಯಾರ್ಪಿ, ಇಲ್ಲಿ ಭೂಪೇಂದ್ರ ಇಂದ್ರ ಸಭೆಯಲ್ಲಿ. ಹಾಗೂ ಇಲ್ಲಿ ಒಂದೊಂದು ರೂಪ ಅಲ್ಲಿರೋದು. ಇಲ್ಲಿ ಅನೇಕ ರೂಪದ ಪರಮಾತ್ಮ ಅಲ್ಲಿ ಕೂತಿರ್ತಾರೆ ಸತ್ಯೇಂದ್ರಲ್ಲಿ. ಹೌದು, ಅಲ್ಲಿ ಅಷ್ಟು ರೂಪಗಳಲ್ಲೂ ಕೂತಿದ್ದಾರೆ ಅಂತ ಅರ್ಥ. ಮತ್ಸ್ಯ ರೂಪದಲ್ಲಿ ಇದ್ದಾರೆ, ಪೂರ್ವ ರೂಪದಲ್ಲಿ ಇದ್ದಾರೆ, ಆ ರೀತಿ ಎಲ್ಲ ದೇವರ ರೂಪಗಳು. ಹೌದು, ಎಲ್ಲೂ ಸತ್ಯಲೋಕ ಸಭೆಯಲ್ಲಿ ಮಾತ್ರ, ಇಲ್ಲಲ್ಲ, ಇಲ್ಲಿ ಕಾಣೋದಿಲ್ಲ. ಇಲ್ಲಿ ರೂಪ ಅಷ್ಟೇ. ಸತ್ಯಲೋಕಕ್ಕೆ ಈಕ್ವಲ್ ಆಗಬಾರ್ದು ಭೂಲೋಕದ್ದು ಯಾವುದು ಕೂಡ, ಯಾಕೆ ಅದು ಸ್ಪೆಷಲ್ ಅದಾದ್ರಿಂದ ಅದಕ್ಕೆ ಈಕ್ವಲ್ ಆಗಬಾರ್ದು. ಅದರಂತೆ ಅಂತ ಹೇಳ್ಬೋದು ಹೊರತು ಅದೇ ಅಂತ ಹೇಳಕ್ ಬರೋದಿಲ್ಲ. ಇದು ಹಾಗೇ ಇತ್ತು, ಯಾಕೆ ಭಾವಿ ಬ್ರಹ್ಮದೇವರು ಕೃಷ್ಣ ಡೈರೆಕ್ಟ್ ಗೊತ್ತಿದ್ದಕ್ಕೆ ಹಾಗಿತ್ತು. ಹಾ ಅದೇ ವಿಶೇಷತೋ ಜನ ಎಲ್ಲಾ ಕಡೆ ಪರಮಾತ್ಮ ಎಲ್ಲ ರೂಪದಲ್ಲೂ ಇರ್ತಾರೆ. ಕಾಣಿಸೋದಿಲ್ಲ, ನಮಗೆಲ್ಲ ಕಾಣಿಸೋದೇ ಇಲ್ಲ. ಇದ್ದಾನೆ ಎಲ್ಲ ರೂಪದಲ್ಲೂ ಹಾಗೆ ಇದ್ದಾನೆ, ಕಾಣಿಸೋದಿಲ್ಲ. ಅಲ್ಲಿ ಕಾಣಿಸಾಗೆ ಒಂದೊಂದು ರೂಪದಲ್ಲಿ ಕೆಲವು ಕಡೆ ಇರ್ತಾರೆ, ಕಾಣಿಸಾಗೆ ಹೆಚ್ಚು ರೂಪದಲ್ಲಿ ಇರ್ತಾರೆ, ಕಾಣಿಸಾಗೆ ಅನಂತ ರೂಪದಲ್ಲಿ ಇರ್ತಾರೆ. ಅದು ವಿಶೇಷ. ಮತ್ತೆ ಕರೆಂಟ್ ಇದೆ, ಕೆಲವಕ್ಕೆ ಇಷ್ಟು ಹೆಚ್ ಪಿ ಇರ್ಬೇಕು, ಎಲ್ಲೋ ವರ್ಕ್ ಮಾಡಲ್ಲ, ಕರೆಂಟೇ ಅದು. ಬಟ್ ಪವರ್ ಜಾಸ್ತಿ ಆದಂತ ಏನಾಗುತ್ತದ, ಅದು ಸಿಗದ ಬೆನಿಫಿಟ್ ಜಾಸ್ತಿ ಆಗ್ತಾ ಹೋಗೋದು. ಅಷ್ಟು ರೂಪದಲ್ಲಿ ಕೂತಾಗ ಆನಂದ ಹೆಚ್ಚಾಗುತ್ತೆ ನೋಡೋರಿಗೆ. ಇದು ಬ್ಲಾಕ್ ಆ್ಯಂಡ್ ವೈಟ್ ನೋಡೋದಕ್ಕೂ ಅದೇ ಕಲರ್ ನೋಡೋದಕ್ಕೆ ಎಷ್ಟು ವ್ಯತ್ಯಾಸ ಇದೆ. ಬ್ಲಾಕ್ ಆ್ಯಂಡ್ ವೈಟ್ ಟಿವಿಗೂ ಕಲರ್ಗೆ ಎಷ್ಟು ವ್ಯತ್ಯಾಸ ಕಾಣುತ್ತಲ್ಲ, ಆ ಟೈಪ್. ದೃಷ್ಟಾಂತ ಅಷ್ಟೇ, ಕಂಪೇರ್ ಮಾಡೋಕ್ಕೆ ಬರೋದಿಲ್ಲ ಅದನ್ನೆಲ್ಲ. ಯಥಾ ದಿವೌಕ ಸಾಂ ಸದಸ್ಯ ಅನಂತ ಸದ್ಗುಣಾರ್ಣವ ಉಪಾಸಿರೇ ಚ ತಂ ನೃಪಾಃ ಸಮಸ್ತಶಃ ಸಸುಹೃದ್ಗಣಾಃ ತದಾ ಜಗಾಮ ಖಡ್ಗಭೃತ್ ಸಹಾನುಜಸ್ಸು ಯೋಧರಃ. ಇದರಲ್ಲಿ ಇಂಪಾರ್ಟೆಂಟ್ ಗಮನಿಸ್ಬೇಕು, ದುರ್ಯೋಧನ ಇನ್ನೂ ಕೂತಿಲ್ಲ, ಬಂದಿಲ್ಲ. ಇದು ಬಹಳ ಎಲ್ಲರೂ ಕೂತಿದ್ದಾರೆ. ದುರ್ಯೋಧನ ಅವನು ತಮ್ಮಂದಿರು ಶಕುನಿ ಎಷ್ಟು ಜನ ಬಂದಿಲ್ಲ. ಸೇಲ್ ಅಟೆಂಡೆನ್ಸ್ ತಗೊಂಡಾಗ ಆಯ್ತು. ಈಗ ಇಷ್ಟದಲ್ಲಿ ಯಾರು ಸಿಕ್ಲಿಲ್ಲ, ಇವ್ರು ಮಿಸ್ಸಿಂಗ್. ಇವರು ಅರ್ಥ ಏನಂದ್ರೆ ಸಭೆಗೆ ಅಷ್ಟು ಜನ ಬಂದು ಕೂತಿದ್ದವ್ರು ಬಂದಿಲ್ಲ ಅಂದ್ರೆ ಅವ್ರು ಏನೇ ಸಭೆಯ ಬಗ್ಗೆ ಗೌರವ ಇಲ್ಲ ಅವರಿಗೆ. ಅದ್ರ ಅರ್ಥ ಇರೋದಕ್ಕೆ ಇದು ಗೌರವ ಇಲ್ಲ, ಗೌರವ ಸರ್ಕಾರದ ಗೌರವಿಸೋದಿಲ್ಲ ಅಂದ್ರೆ ಆಂಟಿ ಗೌರ್ಮೆಂಟ್ ಇದ್ದಾಗ. ಸೊ ಆಂಟಿ ಗೌರ್ಮೆಂಟ್ ಆಕ್ಟಿವಿಟಿ ಅವ್ರು ನಡೀತಿರೋದು. ಅವರೆಲ್ಲ ಇದ್ರು. ಎಲ್ಲಿ ಯಾರ ನೀವು ಸರಿಯಾಗಿ ಕೇಳಿದ್ರ? ಬಂದಿದ್ರಲ್ಲ ಅವರು, ದುರ್ಯೋಧನ ಇದ್ರ ಇಲ್ಲಾಗ ಇದ್ರು. ಹೌದಲ್ಲ, ನೋಡಿದ್ರಲ್ಲ ನೋಡಿದ್ರಲ್ಲ. ಸರಿ, ಈಗ ಇಲ್ಲ, ಇನ್ನು ಬಂದಿಲ್ಲ. ಇಲ್ಲ ಅಲ್ಲ, ಬಂದಿಲ್ಲ. ಧೃತರಾಷ್ಟ್ರಾದಿಗಳಿಲ್ಲ. ಯಾಕೆ? ಊರಿಗೆ ಹೋಗ್ಬಿಟ್ಟಿದೆ. ಯಾರು ಭೀಷ್ಮಾಚಾರ್ಯ ಯಾರಿಲ್ಲ, ಊರಿಗೆ ಹೋಗ್ಬಿಟ್ಟಿದ್ದಾರೆ. ಇವ್ರು ಊರಿಗೆ ಹೋಗಿಲ್ಲ, ಇದು ಕೂಡ ದುರ್ಯೋಧನ. ಯಾಕೆ ಗ್ರಾಚಾರ ಕಾದಿದೆ ಅವರಿಗೆ, ಹೋಗಿಲ್ಲ. ಗ್ರಾಚಾರ ಹೋಗಿದ್ರೆ ಎಷ್ಟೋ ಸಮಸ್ಯೆ ಉಳಿದಿತ್ತು, ಕೂತಿದ್ರು. ಯಾಕೆ ಹೋಗ್ಲಿಲ್ಲ ಅಂದ್ರೆ ಬಿಟ್ಟು ಹೋಗೋ ಮನಸ್ಸು ಬರಲಿಲ್ಲ. ಯಾಕೆ? ಚೆನ್ನಾಗಿತ್ತು, ಎಲ್ಲೂ ನೋಡಿರ್ಲಿಲ್ಲ, ಇಲ್ಲೂ ನೋಡ್ಬೇಕು ಅನಿಸ್ತಾ ಇತ್ತ. ಆದ್ರಿಂದ ಉಳ್ಕೊಂಡವ್. ಅದು ಭಾರಿ ಸಂತೋಷಕ್ಕಲ್ಲ, ಹೊಟ್ಟೆ ಕಿಚ್ಚು ಪಡ್ಲಿಕ್ಕೆ ಉಳ್ಕೊಂಡ ಹಾಗೆ. ಅದ್ರ ಫಲಿತಾಂಶ ತೋರಿಸುತ್ತೆ. ಉಪಾಸಿತೆ ಉಪಾಸಿರೇ ಚ ತಂ ನೃಪಾಃ ಸಮಸ್ತಶಃ ಸಸುಹೃದ್ಗಣಾಃ ತದಾ ಅಜಗಾಮ ಖಡ್ಗಭೃತ್ ಸಹಾನುಜಃ ಸುಯೋಧನಃ. ಅವರೆಲ್ಲ ಕೂಡ ರಾಜರುಗಳು, ಸುಹೃದ್ಗಣ ಸಮೇತ ಎಲ್ಲ ಒಳ್ಳೆಯವರು. ಕೂತವ್ರು ಯಾರು ಒಬ್ಬರು ಕೆಟ್ಟವರಿಲ್ಲ ಗುಂಪಿನೊಳಗೆ. ಸಕಾಲಕ್ಕೆ ಬಂದಿದ್ದಾರೆ ಅಂತ ಅರ್ಥ. ದೊಡ್ಡ ಸಭೆಗಳಲ್ಲಿ ಮುಖ್ಯಸ್ಥರು ಬರೋದಕ್ಕಿಂತ ಮುಂಚೆ ಕೂತಿರ್ಬೇಕು. ಮತ್ತೆ ಅದು ದುರ್ಯೋಧನಾದಿಗಳು ಬಂದಿಲ್ಲ, ಅಪರಾಧ ಇದು. ಇದನ್ನೆಲ್ಲ ಜನ ಗಮನಿಸೋದಿಲ್ಲ. ದುರ್ಯೋಧನ ಏನೂ ತಪ್ಪು ಮಾಡಿಲ್ಲ, ಸುಮ್ಮನೆ ಶಿಕ್ಷೆ ಕೊಟ್ಟರು ಅಂತಾರೆ. ಅಫೆನ್ಸ್ ಅದು ಆಕ್ಚುಲಿ. ಆ ಸಭೆ ಬರದೇ ಹೋದ್ರೆ ಅದು ಭಾರಿ ದೊಡ್ಡ ಅಪರಾಧ. ಕೆಲಸವನ್ನ ಅಧಿಕಾರನ ಕಳ್ಕೊಂಡ್ಬಿಡ್ತಾರೆ ಆ ಸಮಯದಲ್ಲಿ. ತದಾ ಆಜಗಾಮ ಖಡ್ಗವೃತ್ ಸಹಾನುಜಃ ಸುಯೋಧನಃ. ತಮ್ಮಂದಿರ ಸಮೇತ ದುರ್ಯೋಧನ ಆಗ ಬಂದ. ಇದು ಸಮಸ್ಯೆ ಬಂತಿಲ್ಲಿ ಬಂದಾಗ. ಸಭೆ ಹೇಗಿದೆ? ಮಯಾಸುರನ ಸಭೆ. ಸುತ್ತ ಗೋಡೆಗಳೆಲ್ಲ ಹೇಗೆ ಮಾಡಿದ್ದಾರೆ? ಅವನು ಸ್ಫಟಿಕ ಮಣಿ ಅಂತ ಮಾಡಿದ್ದಾರೆ. ಸ್ಫಟಿಕಗಳು ಟ್ರಾನ್ಸ್ಪರೆಂಟ್, ಗೊತ್ತಾಯ್ತಾ? ಮೇನ್ ಡೋರ್ನ ಹೇಗೆ ಮಾಡಿದ್ದಾನೆ? ಎಂಟ್ರಿ, ಮೇನ್ ಎಂಟ್ರೆನ್ಸ್ ಎಲ್ಲ ಇಂದ್ರನೀಲ ಮಣಿದ್ ಮಾಡಿದ್ದಾರೆ. ಇದರಿಂದ ಏನಾಗಿದೆ? ಇಂದ್ರನೀಲ ಮಣಿ ಟ್ರಾನ್ಸ್ಪರೆಂಟ್ ಆದ್ರೂ ಕೂಡ ಅದು
ಬ್ಲೂ ಬ್ಲಾಕ್ ಅದು, ಬ್ಲೂ ಬ್ಲಾಕ್ ಆ ಕಲರ್ ಅದು. ಬ್ಲೂ ರಾಯಲ್ ಬ್ಲೂ ಅಂತೀವಲ್ಲ, ರಾಯಲ್ ಬ್ಲೂ ಬೇರೆ, ಬ್ಲಾಕ್ ಬ್ಲೂ ಬೇರೆ, ಆ ಥರ ಕಲರಲ್ಲಿ ಇದೆ. ಆ ಇದು ಇದಿದೆ, ಅದು ಗೋಡೆಗಳೆಲ್ಲ ಹಾಗಿದೆ. ಅದು ಗೋಡೆನೇ ಬಾಗಿಲು ಅಂತ ತಿಳ್ಕೊಂಡು ಟ್ರಾನ್ಸ್ಪರೆಂಟ್ ಇದೆ, ಎಲ್ಲರೂ ಕಾಣ್ತಾ ಇದ್ದಾರೆ ಬೇಡ, ಆ ಕಡೆ ಕೂತವರೆಲ್ಲ ಕಾಣ್ತಾ ಇದ್ದಾರೆ. ಅದು ಬಾಗಿಲು ಅಂತ ತಿಳ್ಕೊಂಡ. ಇದು ಮುಚ್ಚೋಗಿತ್ತಲ್ಲ ಕಪ್ಪು, ಇದು ಬಾಗಿಲಲ್ಲ ಅಂತ ತಿಳ್ಕೊಂಡ. ಓ ಭಾರಿ ದೊಡ್ಡ ಬಾಗಿಲು ಅಂತ ಹೊರಟ. ಏನಾಯ್ತು, ಹೊಡಿತು, ಜೋರಾಗಿ ಹೊಡಿತು, ಗೋಡೆಗೆ ಹೊಡಿಸ್ಕೊಂಡ, ಪೆಟ್ಟು ತಿಂದ. ಅದು ನೋಡಿ, ದ್ವಾರಂ ಸಭಾಯಾಹ ಹರಿನೀಲ ಅಂದ್ರೆ ಇಂದ್ರನೀಲ, ಹರಿನೀಲ ಇಂದ್ರನೀಲ ರಶ್ಮಿ ಅಂದ್ರೆ ಕಾಂತಿಗಳಿಂದ ಕಿರಣಗಳಿಂದ ವ್ಯೂಢ ತುಂಬಿ ಹೋಗ್ಬಿಟ್ಟಿತ್ತು, ಅದು ಗೊತ್ತಾಗ್ಲಿಲ್ಲ. ನಜಾನನ್, ನಜಾನನ್ ಬಾಗಿಲು ಅಂತ ಗೊತ್ತಾಗದೇನೆ, ದ್ವಾರ ಅಂತ ಗೊತ್ತಾಗದೇನೆ, ವಿಹಾಯ ಭಿತ್ತಿಂ ಅದು ಬಿಟ್ಟ. ಭಿತ್ತಿ ಅಂದ್ರೆ ಗೋಡೆ, ಗೋಡೆಗೆ ಹಾದ ಹೋಗಿ. ಇದೇ ಬಯಸಭೆಯ ವೈಶಿಷ್ಟ್ಯ ಅಂದ್ರೆ ಅದೇನೆ. ಸುತ್ತ ಮಿರರ್ ಹಾಕ್ಬಿಟ್ಟಿದ್ರೆ ಏನ್ ಕಾಣಿಸುತ್ತೆ, ಈಗ ಗೊತ್ತೇ ಆಗ ಭತ್ತ ಹಾಡ್ಬಿಡ್ತಾರೆ, ನಾನೇ ದಾರಿ ಕಂಡುಬಿಟ್ಟು ಗಮನಿಸ್ತೇ ಹೋದ್ರೆ ಪೆಟ್ಟು ತಿಂತಾರೆ. ಹಾಗೆ ಆಯ್ತು ಇಲ್ಲಿ. ಇದು ಮೋಸ ಮಾಡಕ್ ಮಾಡಿದ್ದಲ್ಲ, ಆಗ್ತದೆ ಮಾಡಿದ್ದು. ಇವನ ಮೂರ್ಖ ಬಡಿಸ್ಕೊಂಡಾಗ್ತಾನೆ. ಹಾಗೆ ಅಷ್ಟು ಜನಕ್ಕೆ ಯಾಕೆ ಆಗ್ಲಿಲ್ಲ ಅದೆಲ್ಲ? ಹುಚ್ಚು ಸರಿಯಾಗಿ ಹೋದ್ರೆ ಗೈಡೆನ್ಸ್ ಬೇಕಿಲ್ಲ. ದಾರಿ ಗೊತ್ತಾಗಬೇಕಾದ್ರೆ ಹುಡುಕ್ಬೇಕಾಗಿಲ್ಲ, ಮುಂದೆ ಹೋದವ್ರು ಹೋಗ್ಬಿಡ್ತಾಳೆ ಆ ಕಡೆಗೆ. ಎಲ್ಲರಿಗೂ ಸಿಗ್ನಲ್ ಕಾಣಿಸ್ಬೇಕಾಗಿಲ್ಲ. ಮುಂದವ್ರು ಹೋದ್ರು ಏನರ್ಥ, ಕೊಟ್ಟಿದ್ದಾರೆ ಅಂತ ಅರ್ಥ. ಮುಂದವ್ರು ನಿಂತರ ನೋಡ್ಬೇಕಾಗಿಲ್ಲ, ನಿಂತು ಬಿಡ್ತಾರೆ. ಸಿಗ್ನಲ್ ಹೊಡೆಯೋದು ಇರ್ಬೇಕಾಗಿಲ್ಲ, ಮುಂದವ್ರು ತಾನು ನಿಂತು ಬಿಡ್ತಾನೆ ತಕ್ಷಣ. ಇದು ಅದಕ್ಕೆ ಮಹಾಜನವ ಏನಾಗ ಅತಸ್ಸ ಪಂಥ ಅಂತ ಮಾರ್ಗ ಇದೆ. ದೊಡ್ಡವರು ತುಂಬಾ ಜನ ಹೋಗೋ ದಾರಿ ಫಾಲೋ ಮಾಡ್ಬಿಟ್ಟು ಸೇಫ್ ಇರುತ್ತೆ ಅಂತ. ತುಂಬಾ ಯಾರು ವಾಸ ಮಾಡ್ತಿರೋದು ಹೇಳ್ತಾರೆ, ಬಸವೃತ್ತಿಯಲ್ಲಿ ಹೇಳ್ತಾರೆ, ದೊಡ್ಡ ಭವನ ಯಾರು ವಾಸಿ ಮಾಡೋದಿಲ್ಲ, ಹುಷಾರಾಗಿರಿ, ಏನೋ ಪ್ರಾಬ್ಲಮ್ ಇರಬೇಕು ಅಂತ ಅರ್ಥ. ಅರ್ಥ ಆಯ್ತಾ? ದೊಡ್ಡ ಸರೋವರ, ಯಾರು ಸ್ನಾನಕ್ಕೆ ಬಂದಿಲ್ಲ, ಯಾರು ಬಂದಿಲ್ಲ, ಏನೋ ಆಗಿದೆ ಅದು ಅಂತ ಅರ್ಥ. ಇದು ಎಷ್ಟು ಕಾಮನ್ ಸೆನ್ಸ್ ಬೇಕು ಅದಕ್ಕೆಲ್ಲ. ಇದೆಲ್ಲ ಮನುಸ್ಮೃತಿ ಓದಿದ್ರೆ ಕೆಲವು ದೃಶ್ಯ ನೋಡಿದ್ರೆ ಏನ್ ಗೊತ್ತಾಗುತ್ತೆ, ಸರಿ ತುಂಬಾ ಜನ ಹೋಗ್ತಿದ್ದಾರೆ, ಓಕೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಅರ್ಥ. ಗೊತ್ತಾಯ್ತಾ? ಕೆಲವರು ಹೋಗ್ತಾರೆ, ಕೆಲವು ನಿಂತಿದ್ದಾರೆ, ಅದು ಕೆಲವು ಪ್ರಾಬ್ಲಮ್ ಕೆಲವರಿಗೆ ಇಲ್ಲ ಅಂತ ಅರ್ಥ. ಯಾರು ಹೋಗ್ತಾ ಇಲ್ಲ ಅಂದ್ರೆ ಏನು ದೊಡ್ಡ ನಡೆದಿದೆ ಏನು ಅಂತ ಅರ್ಥ. ಇವೆಲ್ಲ ಯೋಚನೆ ಮಾಡೋಕ್ಕೆ ಅದೆಲ್ಲ ಕಾಮನ್ ಸೆನ್ಸ್ ಬೇಕು. ಆಕಾಶ ನೋಡ್ಕೊಂಡಲ್ಲ, ಗೋಡೆ ನೋಡ್ಕೊಂಡು ಹೋದ. ಅದು ಬಾಗಿಲು ಅಂತ ತಿಳ್ಕೊಂಡ, ಅದ್ರ ಗೋಡೆನ ಬಾಗಿಲು ಅಂತ ತಿಳ್ಕೊಂಡ, ಬಾಗಿಲನ್ನ ಗೋಡೆ ಅಂತ ತಿಳ್ಕೊಂಡ, ಹೌದ ಹೊಡೆದ. ಅಭ್ಯಂತರಾಣಾಂ ದೃಶ್ಯನೋ ವಿಘಾತಿನಿ ಸಂಸ್ಫಾಟಿಕಾಮಾಶು ದೃಢಂ ಚುಚುಂಬೆ, ಜೋರ ಹೊಡಿಸ್ಕೊಂಡ. ಅದು ಹೋಗ್ಬೇಕಾದ್ರೆ ಜೋರಾಗಿ ಹೋಗ್ತಾರೆ. ಇನ್ಸ್ಪೆಕ್ಟ್ ಇದ್ರೆ ಸರಿ, ಎಕ್ಸ್ಪರ್ಟ್ ಆದ್ರೆ ಸ್ಲೋ ಹೋಗ್ತಾರೆ. ಹೊಡೆದ ಜೋರಾಗಿ ಹೊಡಿತದ್ದು. ಅವ್ರ ತಮ್ಮಂದ್ರೆ ಹಾಗೆ, ಅವ್ರಿಗೆ ಅಣ್ಣ ಮಾಡಿದಾಗ ಮಾಡ್ಬೇಕು, ಅವರು ಹೊಡಿಸ್ಕೊಂಡು. ಅವ್ರು ನಿಂತ್ಕೊಂಡು ಬಾರದೆ ತಾವು ಹೊಡಿಸ್ಕೊಂಡು. ಅದೇನ ಇವ ನಿಯಮಾನ ಯಥಾ ಅಂದ, ಒಳ್ಳೆ ದೃಷ್ಟಾಂತ ಉಪನಿಷತ್ ಹೇಳ್ತಾರೆ. ಇವತ್ತು ಜನ ಹೇಗಿದ್ದಾರೆ ಹೆಚ್ಚಾಗಿ ಅಂದ್ರೆ, ಅಂಧೇನೈವ ನಿಯಮಾನ ಯಥಾಂಧಾಹ, ಕುರುಡನ್ನು ಫಾಲೋ ಮಾಡೋ ಕುರುಡರು, ಬ್ಲೈಂಡ್ ಫಾಲೋಯಿಂಗ್ ದಿ ಬ್ಲೈಂಡ್, ಬ್ಲೈಂಡ್ ಫಾಲೋಯಿಂಗ್ ದಿ ಬ್ಲೈಂಡ್. ಇವನು ಬ್ಲೈಂಡ್ ಆಗಿದ್ದು ತಪ್ಪಲ್ಲ, ಬ್ಲೈಂಡ್ ಫಾಲೋ ಮಾಡ್ತಾರೆ ದೊಡ್ಡ ತಪ್ಪಾಯ್ತು. ಇವತ್ತು ತಡೀತಿರೋ ಸಾಮಾನ್ಯ, ಅವನು ಹೋದ ಇವನು ಹೋದ, 100 ಜನ ಹೋದ್ರೆ 1000 ಜನ ಹೋದ್ರು. ಯೋಚನೆ ಮಾಡೋಕೋಬೇಡ, ಇಂಥೆಲ್ಲ ಏನ್ ಲೆಕ್ಕ ಇಟ್ಕೋಬಾರ್ದು, ಮೆಜಾರಿಟಿ ಇಟ್ಕೋಬಾರ್ದಾರಲ್ಲ. ತುಂಬ ಇವು ಹಾಗಾಗಿರೋ ತುಂಬ ಜನಗಳು. ಯಾವುದೋ ದೇವಸ್ಥಾನ ತುಂಬ ತಾನೂ ಹೋದಾಗ ಹೋಗಬಾರ್ದು, ಯಾವಾರ ಹೋಗ್ಲಿಲ್ಲ. ಇವತ್ತು ಕೆಲವು ಸ್ಥಳಗಳಿಗೆ ತುಂಬಾ ಇಂಪಾರ್ಟೆಂಟ್ ಕೆಲಕ್ಕೆ ಹೋಗೋದೇ ಇಲ್ಲ, ಯಾಕಂದ್ರೆ ಅದು ಮಹತ್ವ ಗೊತ್ತಿಲ್ಲ ಅವ್ರಿಗೆ. ಅದು ಬೇರೆ. ಮೆಜಾರಿಟಿ ನೋಡ್ಬೇಕಾದ್ರೆ ನೋಡ್ಬೇಕು, ಎಲ್ಲ ಕಡೆ ಮೆಜಾರಿಟಿ ನೋಡಬಾರ್ದು, ಎರಡೆರಡು. ಇವತ್ತು ಬಂಗಾರದ ಅಂಗಡಿ ಜನ ರಶ್ ಇರೋದಿಲ್ಲ ಭಾರಿ ಸಾಮಾನ್ಯವಾಗಿ, ಗೊತ್ತಾಯ್ತಿಲ್ಲ. ಕೆಲಸ ನೊಣ ಹೊಡೆಯೋರು ಇರೋದಿಲ್ಲ, ಭಾರಿ ಸೆಕ್ಯೂರಿಟಿ ಕೂತಿರ್ತಾರೆ ಅಷ್ಟೇ ಹೊರತು ಯಾರು ಇರೋಲ್ಲ. ಯಾಕೆಂದ್ರೆ ಭಾಳಿ ಪ್ರಶಸ್ಸು, ಎಲ್ಲರಿಗೂ ತಗೊಳ್ಳೋ ಶಕ್ತಿ ಇಲ್ಲ, ಪದಾರ್ಥ ತಗೊಳ್ಳೋ ಸಾಮರ್ಥ್ಯ ಇಲ್ಲ, ಅದರಿಂದ ಹೋಗೋದಿಲ್ಲ. ಗೊತ್ತಾಯ್ತಾ? ಕೆಲವಕ್ಕೆ ಭಾರಿ ಜನ ಅಂತಿರ್ತಾರೆ, ಕಾರಣ ತಗೊಳ್ಳೋಕೆ ಸಾಧ್ಯ ಆಗುತ್ತೆ ಅವ್ರಿಗೆ. ಮೆಜಾರಿಟಿ ಇಲ್ಲ, ಕೆಲವು ಕಡೆ ವರ್ಕ್ ಆಗುತ್ತೆ, ಕೆಲವು ಕಡೆ ಆಗೋದಿಲ್ಲ. ಅದೇ ತರ್ಕ ಇದ್ದಾಗ ಅದು ಎಲ್ಲ ಕಡೆ ಅಪ್ಲೈ ಮಾಡಬಾರ್ದು ಸುಮ್ಮನೆ. ಏನು ಕೇಳಿದ್ರೆ ಸೆಕ್ಯೂರಿಟಿ ಇಲ್ಲ ಅಂತ ಇದ್ರಿ, ಹಾ ಯಾರಿಗೆ ಅಲ್ಲೇ ಬೂದೋಗಿದೆ, ಶುರುವಾಗಿದೆ, ಬಾಲ್ ಹಾಕಿದಾರೆ, ಆಗೋದ್ರೆ ಹೌದಾ, ಹೋಗ್ಬೇಕಾರಕ್ಕೆ ಹೋಗ್ಬೇಕು. ಯಾವ ಸಿಕ್ಕರ ಹೊಲಗ ಏನೇ ವಿರಾಜನಾಗಿರ್ಲಿ. ಈಗ ಧರ್ಮರಾಜ ಮಹಾರಾಜ, ಈಗ ರಾಜಸೇವೆ ಮಾಡಿದ ತಕ್ಷಣ ಏನಾದಾತ, ಈಗ ಮಹಾರಾಜ. ಆಕ್ಚುಲಿ ಆತ ಒಬ್ಬೆ ಮಾಡ್ಬೇಕು ಇವನೀಗ. ಉಲ್ಟಾ ಬರ್ತಾ ಇತ್ತು ಪ್ರಸಂಗ. ಮೊದಲು ಜ್ಯೇಷ್ಠದಾಗೇನೆ ಆಗಿದ್ದಾನಾತ, ಹಿರಿಯ ಮೊದಲು, ನಿಜವಾದ ರಾಜ ಆತ್ಮೇನೆ. ಈಗಂತೂ ಚಕ್ರವರ್ತಿ ಆತ. ಈಗ ಅಂತ ಹೊತ್ತಲ್ಲಿ ಮೊದಲು ಹೋಗ್ಬೇಕೋ ಬೇಡವ, ಅದು ಪ್ರೋಟೋಕಾಲ್. ಇವನು ಹೋದ್ರೆ ಹೇಳಿದ್ನಲ್ಲ, ಈಗ ಬಂದವ್ರು ಹೋಗ್ಲೇಬೇಕು, ಅದು ಇಷ್ಟ ಇರ್ಲಿ ಬಿಡ್ಲಿ, ವಿಪಕ್ಷದವರೇ ಆಗಿರಲಿ, ಏನ್ ಮಾಡ್ಬೇಕು ಅವರು, ರಾಷ್ಟ್ರಪತಿ ಪರಿವಿಷ್ಟು ಬಂದಾಗ ಹೋಗ್ಬೇಕು, ಗೌರವ ಕೊಡ್ಲೇಬೇಕು. ಪ್ರವೇಶಯೇತಾಂಚ ಯಮೌ ಸವಾಶು ಸಭಾಂಬುಜೌ ಗೃಹ್ಯ ರೂಪೋಪದಿಷ್ಟೌ ತತ್ರೋಪವಿಶ್ಯ ಕ್ಷಣಮನ್ಯತೋಗಾತ್ ಅಮೃಷ್ಯಮಾನಃ ಶ್ರಿಯವೇಷು ದಿವ್ಯಾಂ. ಪ್ರವೇಶಯೇತಾಂಚ ಯಮೌ ತಂ ಆಶು ಸಭಾಂ ಭುಜೌ ಗೃಹ್ಯ ನೃಪೋಪದಿಷ್ಟೌ ತತ್ರ ಉಪವಿಶ್ಯ ಕ್ಷಣಂ ಅನ್ಯತಃ ಅಗಾತ್
ಅಮೃಷ್ಯಮಾಣ ಶ್ರಿಯಂ ಯೇಷು ದಿವ್ಯಾ ಪ್ರವೇಶಯೇತಾಂಚ ಯಮೌತಂ ಆಶು. ತಕ್ಷಣ ಧರ್ಮರಾಜ ಹೇಳಿದ, ರೂಪೋಪದಿಷ್ಟವು ಕರ್ಕೊಂಬನ್ನಿ ಒಳಗೆ ಅಂತ ಹೇಳಿದ. ಇಲ್ಲಿ ಸಮಸ್ಯೆ ಏನಾಯ್ತು, ಒಳಗಿದ್ದವರೆಲ್ಲ ಕಾಣಿಸ್ತಾ ಇದೆ ಏನಾಗಿದೆ ಅಂತೇಳಿ. ಪಡಿಸ್ಕೊಂಡಿದ್ದೆಲ್ಲ ನೋಡಿದ್ದಾರೆ, ಇವ್ರು ಮೂರ್ಖಾಂತಿ ಅಡುಗೆ ಗೊತ್ತಾಗ್ಬಿಟ್ಟಿದೆ ತಿಳಿತಾ. ಧರ್ಮರಾಜ ಏನ್ ಮಾಡಿದಾಗ ಅವ್ರು ಕಳಿಸ್ಕೊಟ್ಟು ಕರ್ಕೊಂಡು ಬನ್ನಿ ನೋಡಿ ಕಳಿಸ್ಕೊಟ್ಟ ಪಾಪಿಗೆ. ಧರ್ಮರಾಜ ತಯಾರಿ ಹಿಡ್ಕೊಂಡ ಹೋಗಿ ಕರ್ಕೊಂಡು ಭುಜ ಹಿಡ್ಕೊಂಡು ಕರ್ಕೊಂಡೋದ್ರು ಪಾಪ. ನಿಲ್ಲಿಸಿದ್ದು ರೂಪೋಪದಿಷ್ಟವು ತತ್ರ ಉಪವಿಶ್ಯ. ಹೋಗ್ಲಿ ಸುಮ್ಮನೆ ಕೊಡ್ಬಾರ್ದೆ, ಸುಮ್ಮನೆ ಕೂತ. ಮೊದ್ಲೇ ಲೇಟ್ ಕಮರ್ ಬೇರೆ, ಫಸ್ಟ್ ಅವ್ರು ಲೇಟ್ ಕಮರ್ ಕುತ್ಕೊಂಡ. ತಡ್ಕೊಳಕ್ ಆಗ್ಲಿಲ್ಲ, ಸಂಪತ್ತು ವೈಭವ ನೋಡಿದ ತಲೆ ಕೆಟ್ಟೋಯ್ತು. ಅವ್ರಿಗೆ ಏನ್ ಮಾಡದ, ಹೊರಟೆ ಬಿಟ್ಟ ಮತ್ತೆ ತಮ್ಮಂತೂ ಅಷ್ಟೇ ಮೂರ್ಖರು, ಅವರು ಹೊಟ್ಬಿಟ್ಟ ಅವನಿಂದ. ಮೊದ್ಲೇದಾಗಿ ಲೇಟ್ ಕಮಿಂಗು ಆಗಬಾರ್ದು, ಅರ್ಲಿ ಗೋಯಿಂಗು ಆಗಬಾರ್ದು. ದೊಡ್ಡರ ಸಭೆ ದೊಡ್ಡವರಿಗಿಂತ ಮುಂಚೆ ಹೋಗ್ಬಾರದು ಕೂಡ, ಅವ್ರು ಹೋದ್ಮೇಲೆ ಹೋಗ್ಬೇಕು. ಅರ್ಥ ಆಯ್ತಾ? ಇಲ್ಲೇನಾಯ್ತು, ಇವನ್ ಏನ್ ಮಾಡದ, ಮಧ್ಯೆ ಎದ್ದು ಹೋದ. ಅದ್ರಲ್ಲಿ ಎರಡು ದೊಡ್ಡ ಅಪರಾಧ ಮಾಡಿದವನೀಗ. ಗೊತ್ತಾಯ್ತು, ದೊಡ್ಡ ಅಪರಾಧಗಳಿವೆಲ್ಲ ಕೂಡ. ಧರ್ಮರಾಜ ಕೂತಿದ್ದಾನೆ, ಚಕ್ರವರ್ತಿ ಕೃಷ್ಣ ಕೂತಿದ್ದಾರೆ, ಹೆಸರು ಬೇಡ ಬೈ ಮೇಲೆ. ಜಗನ್ನಾಥ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಅಂತವತ್ತ ಲೇಟಾಗಿ ಬಂದಿದ್ದು, ಕೂತಿರ್ಲಿಕ್ಕೆ ಎದ್ದು ಹೋಗೋದು, ಇವೆಲ್ಲ ದೊಡ್ಡ ದೊಡ್ಡ ತಪ್ಪುಗಳು ವಿಷ್ಣು ಕೂಡ. ಇದ್ದಕ್ಕಿಂತ ಎದ್ದು ಗಟ್ಟಿಯ ಮಾತು ಕೂಡ ಆಡಬಾರ್ದಾಗ, ಡಿಸ್ಟರ್ಬೆನ್ಸ್ ಯಾವ್ದು ರೀತಿ ಕ್ರಿಯೇಟ್ ಮಾಡಬಾರ್ದು. ಅಂತ ಹೊತ್ತಿನಲ್ಲಿ ಯಾತಕ್ಕೆ ಎದ್ದು ಹೋದ ಅಂತ ಹೇಳ್ತಾರೆ. ಶ್ರಿಯಂ ಯೇಷು ಅಮೃಷ್ಯಮಾಣ ದಿವ್ಯಾಂ ಶ್ರಿಯಂ. ಅವರ ಸಂಪತ್ತು ಹೇಗಿತ್ತು, ಡಿವೈನ್. ಗೊತ್ತಾಯ್ತಾ? ಬ್ಲಾಕ್ ಮನಿ ಅಲ್ಲ, ವೈಟ್ ಅದು, ದಿವ್ಯ ಹತ್ರ ವೈಟ್ ಅದು, ಪ್ಲಸ್ ಡಿವೈನ್. ಯಾಕೆ ದೇವತೆಗಳನ್ನು ಗೆದ್ದಂದಿದ್ದಾರೆ. ಡಿವೈನ್ ರಿಚ್ ವೆಲ್ತ್ ಅವ್ರದ್ದು. ಮತ್ತು ಕ್ವಾಲಿಟಿ ವೈಸ್ ಕ್ವಾಂಟಿಟಿ ವೈಸ್ ಇನ್ಕಂಪೇರಬಲ್ ಆಗಿತ್ತು. ಅಂತ ಒಂದು ಸಂಪತ್ತು ನೋಡ್ದ, ತಡ್ಕೊಳಕ್ ಆಗ್ಲಿಲ್ಲ. ಅದೇ ಮಾತ್ಸರ್ಯ ಅಂದ್ರೆ ಅದೇ. ಬಂದೇ ಎದ್ದು ಹೊರಟ್ಬಿಟ್ಟ ಮತ್ತೆ ಅಲ್ಲಿ. ಅವಾಗ ಮತ್ತೆ ಧರ್ಮರಾಜ ಹೇಳ್ತಾನೆ, ತಥಾ ತತ್ರೇಂದ್ರ ನೀಲಭುವಿ. ಧರ್ಮರಾಜ ಮತ್ತೆ ಹೇಳ್ತಾನೆ, ಹೋಗ್ಬೇಡ ಹಾಗೆಲ್ಲ, ಇದು ಬಾಯಿ ಅಪಾಯ ಭೂದಲ್ಲಿ ಬರುತ್ತೆ, ಅದೆಲ್ಲ ಮಹಾಭಾರತ. ನಾನು ಇವ್ರು ಕಳಿಸ್ತೇನೆ ಜೊತೆಗೆ ನೋಡೋದ್ರ ಕಳಿಸ್ತೇನೆ ಹೋಗು ಅಂತೇಳಿ. ಯಾರು ಬೇಕಿಲ್ಲ ಅಂತ ವೆರಿ ಟೈಮ್ ಏನ್ ಮಾಡ್ತಾರ ಅವನು, ಬರೀ ಉದ್ದೇಶಪೂರ್ವಕ ಹಾಳಾಗ್ತಾರೆ. ಮೂರ್ಖ ಅಂದ್ರೆ ಮೂರ್ಖ, ಹೇಳಿ ಮಾಡಿಸಿದ ಮೂರ್ಖ ಅಂತಾರಲ್ಲ, ಆರ್ಡರ್ ಕೊಟ್ಟು ಮಾಡಿಸಿದಾರೆ ಹಾಗ ಮೂರ್ಖ ತರ ಹೀಗೆ ಇರಬೇಕು ಅಂತ ಹೇಳ್ತಾರಲ್ಲ, ಹಾಗಿದ್ದ ಅದು ಕಲಿ. ಅವನು ಯಥಾ ರಾಜ ತಥಾ ಪ್ರಜೆಗಳೇ ಆಗಿದ್ದ ರಾಜ ಆಗಿರ್ಬೇಕು. ತತ್ರ ಈ ಊಟ ಬರ್ತಾಯ್ತು ಮತ್ತೆ. ತತ್ರ ಇಂದ್ರನೀಲ ಭುವಿ ರತ್ನಮಯಾನಿ ದೃಷ್ಟ್ವಾ ಪದ್ಮಾನಿ ನೀರ ಮನಸಾ ಜಗೃಹೇ ಸ್ವವಸ್ತ್ರಂ ರತ್ನೋರು ದೀಧಿತಿ ನಿಗೂಢ ಜಲಂ ಸ್ಥಳಂಚ ಮತ್ವಾಪಪಾತ ಸಹಿತೋ ಅವರಜೈರ್ಜಲೌಘೇ. ತತ್ರ ಇಂದ್ರನೀಲ ಭುವಿ ರತ್ನಮಯಾನಿ ದೃಷ್ಟ್ವಾ ಪದ್ಮಾನಿ ನೀರಮನಸಾ ಜಗೃಹೇ ಸ್ವವಸ್ತ್ರಂ ರತ್ನೋರು ದೀಧಿತಿ ನಿಗೂಢ ಜಲಂ ಸ್ಥಳಂ ಚ ಮತ್ವಾ ಪಪಾತ ಸಹಿತ ಅವರಜೈಹಿ ಜಲೌಘೇ. ತತ್ರ ಅಲ್ಲಿ ಒಂದು ಮತ್ತೆ ಮ್ಯಾಜಿಕ್ ಮಾಡಿದ್ದು ನಾ ಮೈಸೂರು ವಿಚಿತ್ರ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾರೆ ಹಾಗೆ ವಿಚಿತ್ರವಾಗಿತ್ತು ಅಂದ್ರೆ, ಇಂದ್ರನೀಲ ಭುವಿ ಫ್ಲೋರಿಂಗ್ ಎಲ್ಲ ಇಂದ್ರನೀಲ ಮಣಿದು. ಅದೇನಾಯ್ತು ಈಗ ಇಂದ್ರನೀಲ ಮಣಿದು ಅಂತ ಹೇಳಿದ್ರೆ, ನೀರ್ ಕಂಡ ಕಾಣಿಸ್ತಾ ಇದೆ, ಬೇರೆ ರಿಫ್ಲೆಕ್ಟರ್ ಅಲ್ಲಿ ನೀರ್ ಕಂಡ ಕಾಣಿಸ್ತಾ ಇದೆ. ಮಧ್ಯೆ ಪದ್ಮಗಳನ್ನು ಫಿಕ್ಸ್ ಮಾಡಿದ್ದಾರೆ, ರತ್ನಗಳನ್ನು ಫಿಕ್ಸ್ ಮಾಡಿದ್ದಾರೆ ಪದ್ಮದ ಆಕಾರದೊಳಗೆ. ಇವನೇನ್ ತಿಳ್ಕೊಂಡ, ಓ ಸರೋವರ ಇದು ಅಂತ ತಿಳ್ಕೊಂಡ, ಸರೋವರ ನಿಜವಾದ ಕಮಲಗಳು ಅಂತಾನು ತಿಳ್ಕೊಂಡ. ಅದು ಅಷ್ಟು ಅವನು ಅಟ್ಕಿಟ್ಟು ಹಾಗೆ ಆಕಾರ ಇತ್ತು, ಅವನು ಅಷ್ಟು ಪರ್ಫೆಕ್ಟ್ ಆಗಿ ಮಾಡಿದ್ದವನು. ಇವ್ರು ಅಷ್ಟೇ ಪರ್ಫೆಕ್ಟ್ ಆಗಿ ಅದನ್ನ ಮಿಸ್ಯೂಸ್ ಮಾಡ್ಕೊಂಡ, ನೋಡಿದ ತಪ್ಪು ತಿಳ್ಕೊಂಡ. ಅದ ನೋಡಿದ ಕಾರ್ಯ ಕಾಣಿಸೋದು ನಿಜವಾಗ್ಲೂ ಕೂಡ ಉಲ್ಟಾ ಬರ್ತಾ ನೋಡಿದ. ನೀರ ಮನಸ, ನೀರು ನೀರು ಅಷ್ಟೇನೆ, ಸಿಂಪಲ್ ಅದು. ಮೀನು ಕೆಲವೆಲ್ಲ ಇಂಗ್ಲಿಷ್ ನೊಳಗೆ ಕನ್ನಡಕ್ಕೆ ಏನ್ ಬರುತ್ತೆ, ಸಂಸ್ಕೃತದಿಂದ ಕನ್ನಡಕ್ಕೆ ಬರ್ಬೇಕಾದ್ರೆ ಹೂ ಸೇರಿಸ್ಬಿಟ್ರೆ ಮುಗಿದೋಯ್ತು. ಇಂಗ್ಲಿಷ್ ವಾಟರು ಆಯ್ತು, ಪ್ಲೇನು ಗೊತ್ತಾಯ್ತಾ. ಸ್ವಲ್ಪ ಹೂ ಸೇರಿಸಿದ ತಕ್ಷಣ ಕನ್ನಡ ಆಗ್ಬಿಟ್ಟದು. ಕೆಲವು ಪ್ರತ್ಯಯಗಳು ಹಾಗೆ. ಇಲ್ಲೂ ಕೂಡ ಏನಾಯ್ತು, ನೀರು ಮೀನು ಇವೆಲ್ಲ ಸುಲಭವಾದ ಚೇಂಜಸ್ ಇವೆಲ್ಲ. ನೀರ ಮನಸ, ನೀರು ಅಂತ ತಿಳ್ಕೊಂಡು ಬಿಟ್ಟು ನೀರ ಮನಸ್ಸಲ್ಲಿ ನೀರು ಅಂತ ತಿಳ್ಕೊಂಡು ಜಗರಹೇ ಸ್ವವಸ್ತ್ರಂ ಬೆಲ್ಲ ಕಾಲಿಟ್ಕೊಂಡು ವಸ್ತ್ರ ಮೇಲಕ್ಕೆ ಮಾಡ್ಕೊಂಡು ಹೊರಟ. ಏನಿಲ್ಲ ಅಲ್ಲಿ ಮುಂದಕ್ಕೆ ಹೋಗ್ತಾರೆ ಇದ್ದಾರೆ, ಯಾವ ಆಗ್ತಾರೆ ಇಲ್ಲ. ಭಾರಿ ಬುದ್ಧಿ ಉಪಯೋಗಿಸಿ ದಡ್ಡ ಅಡಿಸ್ಕೋಬಾರದು ಅಂತ ಅಲ್ಲಿ ಮಡ್ಸ್ಕೊಂಡಿದ್ನಲ್ಲ, ಅದೊಂದು ಆ ಥರ ಆಗಬಾರದು ಅಂತ ಹೇಳಿ ಅತಿ ಬುದ್ಧಿವಂತಿಕೆ ಅಂತ. ಹಾಗೆ ಬುದ್ಧಿವಂತಿಕೆ ತಪ್ಪಲ್ಲ, ಏನಿರಬಾರ್ದು, ಅತಿ ಬುದ್ಧಿವಂತಿಕೆ ಆಯ್ತು. ನೋಡ್ತೀವಿ ಎಲ್ಲೋದ್ರೂ ನೀರೇ ಇಲ್ಲ. ಎಲ್ಲ ಸಭೆಯಲ್ಲಿ ಎಲ್ಲ ನೋಡ್ತಾ ಇದ್ದಾರೆ. ಸಭೆ ವೈಶಿಷ್ಟ್ಯ ಅಂದ್ರೆ ಅಲ್ಲಿ ಕೂತವ್ರು ಎಲ್ಲ ಇದ್ರೆ ಕಾಣಿಸ್ತಾ ಇದೆ ಹಾಗೇನೆ. ಮತ್ತೆ CCTV ಆದ್ರೂ ಆರ್ಟಿಫಿಷಿಯಲ್ ಇವೆಲ್ಲ, ಅದು ಇಮೇಜ್ ಬಂದು ಕಾಣಿಸುತ್ತೆ ಅಷ್ಟೇ. ಅಲ್ಲಿ ಡೈರೆಕ್ಟ್ ಆಗಿ ಕಾಣಿಸ್ಬೇಕು, ಆ ರೀತಿ ವ್ಯವಸ್ಥೆ ಮಾಡಿದ್ದ ನಾನು.
ಇವತ್ತು ಅಲ್ಲಿ ತೋರಿಸ್ತಾರೆ ಒಂದ್ ಕಡೆ ಮಾತಾಡ್ಬಿಟ್ಟು ಹಿಂದಿನ ಉತ್ತರ ಭಾರತಕ್ಕೆ ಹೋದ್ರೆ ಹಳೆ ಪ್ಯಾಲೇಸ್ಗಳಲ್ಲಿ ಆ ಸ್ಪಾಟ್ ಅಲ್ಲಿ ಮಾತಾಡಿ ಇಡೀ ಸಭೆಗೆಲ್ಲ ಕೇಳಿಸುತ್ತೆ. ಮೈಕೆ ಬೇಡ ಅದಕ್ಕೆ. ಈ ಕಡೆ ಬಂದ್ರೆ ಕೇಳಿಸಲ್ಲ. ಆದ್ರೆ ಅದೇನ ಡಿಸ್ಟರ್ಬೆನ್ಸ್ ಇರೋದೇ ಇಲ್ಲ. ಆ ತರ ಸಿಂಪಲ್ ಯಾರು ಬೇಕಾದ್ರೆ ಮಾತಾಡೋದು. ಆ ರೀತಿ ಟೆಕ್ನಿಕಲ್. ಜಗೃಹೇ ಸ್ವವಸ್ತ್ರಂ ರತ್ನೂರು ದೀಧಿತಿ ನಿಗೂಢ ಜಲಂ ಸ್ಥಳಂಚ ಮತ್ವ ಪಪಾಪ ಸಹಿತೋ ಅವರಚೆ ಜಲವುಗೆ. ಎಷ್ಟು ಆಚಾರ್ಯ ಎಲ್ಲ ಪೂರ್ತಿ ಸಬಪ್ ಮಾಡ್ಬಿಡ್ತಾರೆ. ಎಷ್ಟೋ ಶ್ಲೋಕಗಳು ಬಂದಿರೋದನ್ನ 2 ಶ್ಲೋಕದಲ್ಲಿ ಕಂಪ್ಲೀಟ್ ಮುಗಿಸ್ಬಿಡ್ತಾರೆ. ರತ್ನ ಉರುದೀಧಿಪಿ ನಿಗೂಢ ಜಲಂ ಸ್ಥಳಂಚ ಮತ್ವ. ಮುಂದೆ ಹೋಗ್ತಾನೆ ಊಟಪಟ ಮಾಡಿದ್ದಾರೆ. ಏನಾಗಿದೆ ಗೊತ್ತಾ? ರತ್ನ ನಿಜವಾದ ಸರೋವರ ಇದೆ ಮುಂದೆ, ನಿಜವಾದ ಸರೋವರ ಇದೆ, ನಿಜವಾದ ಪದ್ಮಗಳು ಇದೆ. ನೀನು ಯೋಚನೆ ಮಾಡ್ದ, ಅದೇ ರೀತಿ ಆಗುತ್ತೆ ಅಂತ ತಿಳ್ಕೊಟ. ಅದೇ ರೀತಿ ಆಯ್ತು ತಿಳ್ಕೊಟ. ಅವನೇನ್ ಮಾಡ್ದ? ಬಾರಿ ಬುದ್ಧಿ ಅಂತ ಸರ್ವಸರದ ಹೋಗ್ಬಿಟ್ಟ ಮುಂದಕ್ಕೆ. ಬಾರಿ ಗೊತ್ತಾಗಿದೆ ಅಂತ ನಾವು ಮಾತ ಬಿತ್ತದ್ರ. ಅದು ಹೇಗೆ ಒಂದಕ್ಕೊಂದು ಹೇಗೆ ಬರ್ತಾವ್ರ ಅನುಭವ. ಎಷ್ಟಾಯ್ತು ಈಗ? ಹೊರಗೆ ಬಡಿಸ್ಕೊಂಡು ಬಂದಿದ್ದು, ಎತ್ಕೊಂಬರು, ಎದ್ದು ಹೋಗಿದ್ದು, ಅಲ್ಲಿ ಸುಮ್ಮನೆ ಎತ್ಕೊಂಡಿದ್ದು, ನಿಜವಾದ ಎತ್ಕೊಂಡು ಬಿದ್ದಿದ್ದು. ಇಷ್ಟು ನಡೀತಿ ಇದ್ರೆ ಎಷ್ಟು ಮೂರ್ಖತನ ಸೀರೀಸ್ ಅವ್ನು ಮಾಡ್ತಾರೆ. ಒಂದು ತಪ್ಪು ಮಾಡ್ತಾ ಇಲ್ಲ. ಏನ್ ಮಾಡ್ತಾ ಇದ್ದಾನೆ? ಸೀರಿಯಲ್ ಎರರ್ಸ್ ಅದೆಲ್ಲ ಮಾಡ್ಕೊಟ. ಆ ಹೊತ್ತಿಗೆ ಏನಾಯ್ತು ಅಂದ್ರೆ ಸಹಿತೋ ಅವರ ಹೋದ, ಬಿದ್ದ ನೀರೊಳಗೆ ಬಿದ್ದ. ಅವ್ರ ತಮ್ಮಂದ್ರು ಬಿದ್ರು ಯಥಾ ಪ್ರಕಾರ. ಅಣ್ಣ ಮಾಡಿದಾಗೆ ಮಾಡ್ಬೇಕು ಅವ್ರು. 100 ಹಾಗೆ ಫಾಲೋಯರ್ಸ್, ವೆರಿ ಬ್ಯಾಡ್ ಫಾಲೋಯರ್ಸ್. ಎತ್ತೋಷ್ಟು ಕೂಡ ಇಲ್ಲ, ತಾವು ಎತ್ತಾರೆ ಬಂತವ್ರು ಎಲ್ಲ ಬಿದ್ದು. ಜಲೌಘೆ ದೊಡ್ಡ ಸರೋವರ ಇದ್ದ ಅದು. ಎಲ್ಲರೂ ಬಿದ್ದು ಪೂರ್ತಿ ಬಿದ್ದು ಎಲ್ಲರಿಗೂ ಕಾಣಿಸ್ತು ಜೋರಾಗಿ. ಇವರೇನ್ ತಿಳ್ಕೊಂಡು ಯಾರು ನೋಡಿರ್ಲಿಕ್ಕಿಲ್ಲ ಅನ್ಕೊಂಡ. ಅಸವು ಎಲ್ಲರಿಗೂ ಕಾಣಿಸ್ತಾ ಇದೆ. ಇದೇನ್ ಮಾಡಿದ್ರೆ ಎಲ್ಲರಿಗೂ ಕಾಣಿಸ್ತಾ ಇದೆ. ಆಗ ನಡೀತು. ತಂ ಸಾಹಸ ಭಗವತ ಕ್ಷತಿಪಾರನಾಶ ಹೇತೋ ಸುಸೂಚಿತ ಉರುಸ್ವರತೋತ್ರ ಭೀಮಃ ಪಾಂಚಾಲ ರಾಜಸುತಯಾ ಚ ಸಮಂ ತಥಾನ್ಯೈಃ ಸ್ವೀಯೈಸ್ತಥಾನು ಹಸುರ್ಭಗವನ್ ಮಹಿಷ್ಯಃ. ರತ್ನಗಳ ಉರು ಹೆಚ್ಚಿನ ದೀದಿತಿ ಕಾಂತಿ, ಅದರಿಂದಾಗಿ ರತ್ನಗಳ ಕಾಂತಿಯಿಂದಾಗಿ ನಿಗೂಢ ಜಲಂ, ಅದು ನಿಜವಾದ ನೀರು ಕರೆಕ್ಟ್ ಕಾಣಿಸ್ತಿದ್ದಿಲ್ಲ. ನಿಜವಾದ ನೀರಿದ್ರು ಕೂಡ ಕಾಣಿಸ್ತಿ. ಕಾಂತಿಯಿಂದಾಗಿ ಅದೇನಾಯ್ತು, ಬ್ರರ್ ಆಗ್ಬಿಟ್ಟಿತ್ತು. ಇವ್ರು ಮೇನ್ ತಪ್ಪು ತಿಳ್ಕೊಳಕ್ಕೆ ಸ್ವಲ್ಪ ಆ್ಯಡೆಡ್ ನೀರಾಯ್ತು. ಅದರಿಂದಾಗಿ ಬಿದ್ದ. ತಂ ಪ್ರಾಹಸದ್ ಭಗವತ ಕ್ಷಿತಿಭಾರ ನಾಶ ಹೇತೋ ಸುಸೂಚಿತಃ ಗುರುಸ್ವರತಃ ಅತ್ರ ಭೀಮಃ ಪಾಂಚಾಲ ರಾಜಸುತಯಾ ಚ ಸಮಂ ತಥಾ ಅನ್ಯೈಃ ಸ್ವೀಯೈಃ ತಥಾ ಅನುಜಹಸುಃ ಭಗವನ್ ಮಹಿಷ್ಯಃ. ಆಗ ಭಗವತ ಸೂಚಿತಃ ಕೃಷ್ಣ ಭೀಮಸ ಕಡೆ ನೋಡಿದ. ನಗು ಅಂತ ಹೇಳಿದ. ಭೀಮಸೇನ ಏನ್ ಮಾಡ್ಲಿಕ್ಕೋ ಅವ್ರಿಗೆ ಏನ್ ಬೇಕು? ಅವ್ರಿಗೆ ದೇವರಪ್ಪಣೆ ವಿಷ್ಣು ಪ್ರೇರ್ಯ ವಿಷ್ಣು ಪ್ರೀತ್ಯರ್ಥಮೇ ಮಾಡಬೇಕು. ಇದು ಆ ರೀತಿ ಪರ್ಫೆಕ್ಷನ್ ಎಲ್ಲೂ ಸಾಧ್ಯ ಇಲ್ಲ. ಅದಕ್ಕೆ ಅವರನ್ನ ಶುದ್ಧ ಭಾಗವತ ಧರ್ಮರಥರು. ಪ್ರತಿ ಕ್ಷಣದಲ್ಲೂ ಕೂಡ ದೇವರ ಆಜ್ಞಾನುಸಾರ ನಡ್ಕೋತಾರೆ. ನೋಡಿದ್ರು. ಏನಾಯ್ತು? ಅದೇ ಹೇಳ್ತಾರೆ, ಕ್ಷಿತಿಭಾರ ನಾಶ ಹೇತೋಹೋ. ಕ್ಷಿತಿಭಾರ ಭೂಭಾರ, ನಾಶ ಹೇತು ಪರಿಹಾರಕ್ಕೆ ಕಾರಣ. ಇವರೆಲ್ಲ ಸಾತ್ರ ಭೂಭಾರ ಹೋಗುತ್ತಲ್ಲ, ಅದಕ್ಕೋಸ್ಕರ. ಆಗ ತಕ್ಷಣ ಭೀಮಸೇನ ನಕ್ಕಿದ್ದು. ನಕ್ಕರೆ ಹೇಗೂ ಗುರುಸ್ವರ ಜೋರಾಗೆ ನಕ್ಕಿದ್ದು. ಜೋರ ನಕ್ಕರೆ ಹೇಗಿರುತ್ತದೋ ವಾಯುರ್ಭೀಮೋ ಭೀಮನಾದ. ಭೀಮನಾದ ದೊಡ್ಡದ ಧ್ವನಿ ಕೇಳಿಸ್ತು. ಈಗ ಗೊತ್ತಾಯ್ತು, ಇವೆಲ್ಲ ನೋಡಿಬಿಟ್ರು ಅಂತ ಗೊತ್ತಾಯ್ತು ಅವನಿಗೆ. ಈಗ ಎಲ್ಲ ನೋಡಿದ್ರು, ನಕ್ಕ ಮೇಲೆ ನೋಡಿದ್ರು ಅಂತ ಗ್ಯಾರಂಟಿ ಅಲ್ಲ. ಈಗ ನೋಡಿದ್ರು ಅಂತ ಗ್ಯಾರಂಟಿ ಆಯ್ತು. ದೊಡ್ಡ ಶಬ್ದದಿಂದ ನೋಡಿದ್ರು. ತಕ್ಷಣ ಏನಾಯ್ತಾಗ ಪಾಂಚಾಲ ರಾಜಸುತಯಾಚ ದ್ರೌಪದಿ ದೇವಿಯರು ನಕ್ಕರ. ಎಲ್ಲ ಧ್ವನಿ ಗುರುತಿಸ. ಇದು ಈ ಬುದ್ಧಿ ಇದೆ, ಆ ಬುದ್ಧಿ ಇಲ್ಲ ಅವನಿಗೆ. ಈ ಬಗ್ಗೆ ಕೆಲವು ಇರ್ತಾರೆ, ಪಕ್ಕದ ಬೇರೆ ಬಗ್ಗೆ ಫುಲ್ ಗೊತ್ತ, ತಮ್ಮನೇದೇ ಗೊತ್ತಿರೋದಿಲ್ಲ. ಆ ಥರ ಅಂತ ಮೂರ್ಖರು. ನೋಡ್ದ ಭಾರಿ ಸಂಕಟ ಆಯ್ತು ಅವನಿಗೆ. ಉರುಸ್ವರತಃ ಭೀಮಃ ಪಾಂಚಾಲ. ಉರುಸ್ವರತ ಅಂದ್ರೆ ಅರ್ಥ ಏನು ಅಂದ್ರೆ ಅವನಿಗೆ ಕೇಳಿಸ್ಬೇಕು ಅಂತಾನೇ ಮಾಡಿದ್ರು ಅಂತ ಅರ್ಥ. ಕೇಳಿಸುವುದು ಅಲ್ಲೇ ನಕ್ಕೊಂಡು ಸುಮ್ಮನೆ ಆಗ್ಲಿಲ್ಲ. ಅವನಿಗೆ ಕೇಳಬೇಕು, ಆ ದುಃಖ ಪಡಬೇಕು ಅವನು ಅಂತ ಮಾಡಿದ್ರು. ಅವ್ರು ಇದ್ದಿದ್ದೇ ಕಣ್ಣಿಬ್ಬರ ಮೇಲೆ, ಭೀಮ ದ್ರೌಪದಿಯ ಮೇಲೆ. ಗೊತ್ತಾಯ್ತು. ಕೃಷ್ಣ ಕೂಡ ಏನ್ ಮಾಡ್ತಾನೆ? ಮಂದಸ್ಮಿತನಾಗ್ತಾನೆ. ಅಂದ್ರೆ ನಕ್ಕಿರ್ಬೇಕು, ನಕ್ಕಿರಬಾರ್ದು. ಅಂದ್ರೆ ಪರ್ಮಿಷನ್ ಇದೆ, ಮುಖ್ಯ ಸ್ಥಾಯಿ ನಡ್ಕೋಬೇಕು. ಕೃಷ್ಣ ಧರ್ಮರಾಜ ನಗೋದಿಲ್ಲ. ಯಾಕೆ? ರಾಜ ಆತಿ. ಅದಕ್ಕೆ ನಡ್ಕೋಬೇಕು. ನಗದ ಇದೆ ತಪ್ಪು ಅಂತ ಹೇಳೋದಿಲ್ಲ. ಇವ್ರು ನಕ್ಕಿದ ತಪ್ಪು ಅಂತ ಹೇಳಬಾರ್ದು ಅಷ್ಟೇ. ಇವ್ರು ನಕ್ಕಿದ ತಪ್ಪಲ್ಲ, ಅಥವಾ ನಗದ ಇದ್ದಿದ್ದು ತಪ್ಪಲ್ಲ. ಇವ್ರು ತಪ್ಪು ಅಂತ ಹೇಳಿದ್ರೆ ಮಾತ್ರ ತಪ್ಪೇ. ಸುಸೂಚಿತ. ಕೃಷ್ಣ ಯಾಕೆ ಹೇಳ್ಬೇಕಾಗಿತ್ತು ಭೀಮನಿಗೆ? ಯಾಕೆ ಮಾಡಿಸ್ಬೇಕಾಗಿತ್ತು? ಅಂದ್ರೆ ದೊಡ್ಡ ಕೆಲಸ ಆಗ್ಬೇಕಾಗಿತ್ತು. ಕ್ಷಿತಿಭಾರ ನಾಶ ಅವತಾರ ಮಾಡಿರೋದು ಯಾತಕ್ಕೋಸ್ಕರ? ಈಗ ಭೂಭಾರ ಹರಣಕ್ಕೋಸ್ಕರನೇ. ಭೂಭಾರೋತ್ತಾರಣಾಯಚ ಕೌರವಾಣ ವಿನಾಶ ಎರಡಿದೆ. ಈಗ ಇದು ಒಳ್ಳೆ ಚಾನ್ಸ್ ಇದು. ಅದಕ್ಕೋಸ್ಕರ ನಕ್ಕು ಬಿಟ್ರೆ ಮುಂದಿನ ಕೆಲಸ ಸುಲಭ ಆಗ್ಬಿಡುತ್ತೆ.
ಅದಕ್ಕೆ ಹೇಳಿದ್ದು ಅದು ದೇವರು ಏನೇ ಮಾಡಿದ್ರು ಕೂಡ ಅರ್ಥವತ್ತಾಗಿ ಮಾಡ್ತಾನೆ. ಅದನ್ನ ತಿಳ್ಕೊಂಡು ಮಾಡ್ತಕ್ಕಂಥ ಹಿರಿಮೆ ವಾಯುದೇವ್. ಪಾಂಚಾಲ ರಾಜ ಸುತಯಾಚ ಸಮಂ ತಥಾನ್ಯಾಹ ತಥಾನ್ಯೈಃ ಶ್ರೀಯೈಃ ತಥಾ ಅನು ಜಹಸುಃ ಭಗವನ್ ಮಹಿಷ್ಯಃ. ಆ ಕೃಷ್ಣನ ಹೆಂಡಂದ್ರು ಅವ್ರು ಯಾರು ಅನ್ಕೋಬೇಕಾಗಿ ಕೃಷ್ಣ ಇದ್ದಾನೆ ಜೊತೆಗೆ ಜೋರ ಅವರು ನಕ್ಕಿಬಿಟ್ಟು. ಇವನಿಗೆ ಭೀಮ ನಕ್ಕಿದ್ದು ದೊಡ್ಡದು, ದ್ರೌಪದಿ ನಕ್ಕಿದ್ದು ದೊಡ್ಡದು, ಜೊತೆ ಹೆಂಗಸರೆಲ್ಲ ನೋಡ್ಬಿಟ್ಟಿದ್ದಾರೆ. ಭಾರಿ ಅವಮಾನ. ಎಷ್ಟೋ ಜನಗಳಿಗೆ ಕೆಲಸ ಬಿದ್ದು ಮಕ್ಕಳನ್ನೇ ನೋಡಿಬೇಕಾರೆ ಬಿಡ್ತಾರೆ. ಯಾರು ನೋಡ್ತಾರೆ ಆಕೆ ಯಾರು ನೋಡಿ ಸುಮ್ಮನೆ ಎದ್ದು ಬಿಡ್ತಾರೆ, ಅಳೋದಿಲ್ಲ. ನೋಡಿರುವುದು ಜೋರಾಗಿ ಹೇಳ್ತಿರ್ತಾರೆ. ಅದು ಪೆಟ್ಟು ಬಿದ್ದಿದ್ದಕ್ಕಲ್ಲ, ನೋಡಿದ್ದಕ್ಕೆ ಭಾರಿ ದುಃಖ ಆಗೋದು. ಆ ಸೈಕಾಲಜಿ ಅದು. ಇವನು ಚೆಲ್ಡಿಶ್, ಇವನು ಚೆಲ್ಡಲ್ಲ, ಚೆಲ್ಡಿಶ್ ಇವನು. ಆದ್ರಿಂದ ಇವ್ರು ಈ ಸಂಕಟ ಶುರುವಾಯ್ತು. ಅವ್ರು ನೋಡಿಬಿಟ್ರು, ನೋಡಬಾರದವ್ರು ನೋಡಿಬಿಟ್ರಲ್ಲ ಅಂತ ಹೇಳಿಬಿಟ್ಟು ಭಾರಿ ಅವಮಾನ ಅಂತ ಹೇಳ್ಕೊಂಡು ಹೊರಡ್ತಾನೆ. ಭಗವನ್ ಮಹಿಷ್ಯ ಅಂದ್ರೆ ರುಕ್ಮಿಣಿ ಸತ್ಯಭಾಮಾದಿಗಳೆಲ್ಲ ಅವರು ನಕ್ರೆ. ಮಂದಸ್ಮಿತೇನ ಎಷ್ಟೋ ಸತಿ ಕೆಲವರು ನಕ್ರೆ ಕೆಲವರಿಗೆ ಅಫೆಕ್ಟ್ ಆಗಲ್ಲ. ಕೆಲವು ಚಪ್ಪಾಳೆ ಹೊಡೋದ್ರೆ ಕೆಲವ್ರಿಗೆ ಬೆಲೆ ಇಲ್ಲ, ಹೊಡೆದೇ ಹೋದ್ರು ನಷ್ಟ ಇಲ್ಲ. ಯಾರು ಸಮರ್ಥರ ಅವ್ರು ಮಾಡಿದ್ರೆ ಹೋದ್ರೆ ಏನಾಗುತ್ತೆ, ಆಗ ಬರುತ್ತೆ. ಅದು ಕಣ್ಣು ಅವರ ಆ ಕಡೆ ಇರುತ್ತೆ ಅವಾಗ ಕೂಡ. ಆದ್ದರಿಂದ ರುಕ್ಮಿಣಿ ಸತ್ಯಭಾಮಕ್ಕಿಂತ ಅವ್ನಿಗೆ ದೊಡ್ಡದು ಅನಿಸಲಿಲ್ಲ. ಇವರು ಅನಿಸಿದ್ ಭಾರಿ ದುಃಖ ಆಯ್ತು. ಪರಸ್ಪರ ಸಮರ ಆಗ್ಬೇಕು. ವಿವಾಹಶ್ಚ ವಿವಾದಶ್ಚ ಸಮಯೋರೇವ ಶೋಭತೆ. ಸಮರಲ್ಲಿ ಆಗ್ಬೇಕಾದ್ರಿಂದ ಆ ಸಂಕಟ ಶುರುವಾಯ್ತು ಅವನಿಗೆ. ಮಂದಸ್ಮಿತೇನ ವಿಲಸತ್ ವದನೇಂದು ಬಿಂಬೋ ನಾರಾಯಣಸ್ತು ಮುಖಮೀಕ್ಷ ಮರುಸುತಸ್ಯ ನೋವಾಚ ಕಿಂಚಿತ ತಧರ್ಮಸುತೋ ನಿವಾರ್ಯ ಪ್ರಸ್ಥಾಪಯತ್ ವಸನಮಾಲ್ಯ ವಿಲೇಪನಾನಿ. ಮಂದಸ್ಮಿತೇನ ವಿಲಸತ್ ವದನೇಂದು ಬಿಂಬಃ ನಾರಾಯಣಃ ತು ಮುಖಂ ಈಕ್ಷ ಮರುಸುತಸ್ಯ ನಾವುವಾಚ ಕಿಂಚಿತ್ ಅಥ ಧರ್ಮಸುತಃ ನಿವಾರ್ಯ ಪ್ರಸ್ಥಾಪಯತ್ ವಸನಂ ವಸನ ಮಾಲ್ಯ ವಿಲೇಪನಾನಿ. ವಸನ ಮಾಲ್ಯ ವಿಲೇಪನಾನಿ. ತಂ ಭೀಮಸೇನ ನಗೋದನ್ನು ನೋಡಿಬಿಟ್ಟು ಮಂದಸ್ಮಿತೇನ ವದನೇಂದು ಬಿಂಬ ವಿರಸದ್ವದನೇಂದು ಬಿಂಬ. ಮಂದಸ್ಮಿತ ಕೃಷ್ಣ ಮಂದಸ್ಮಿತನಾದ ಅಂದ್ರೆ ವಾಯುದೇವರು ಏನ್ ಮಾಡಿದ್ರು ಕೃಷ್ಣನಿಗೆ ಸಂತೋಷ ಆಗುತ್ತೆ. ಕೃಷ್ಣನಿಗೆ ಅಂತ ಅರ್ಥ. ಹರಿಪ್ರೀತಿಕರ ಪ್ರೇಣಯಾಮೋ ವಾಸುದೇವ. ಏನೇ ಮಾಡಿದ್ರು ಅವ್ರ ಅನುಸಂಧಾನ ಏನಿರುತ್ತೆ ಅವರಿಗೆ, ಪ್ರೇಣಯಾಮೋ ವಾಸುದೇವ. ಪ್ರೀತಿಯ ಗುರುತು ಏನಂದ್ರೆ ಮಂದಸ್ಮಿತರಾದಾಗ ಹಿಡಿಸಿ ಒಪ್ಪಿದೆ ಅಂತ ಅರ್ಥ. ಮಂದಸ್ಮಿತರಾಗದೆ ಹೋದಾಗ ಒಪ್ಪಿಯಾಗಿಲ್ಲ ಅಂತ ಅರ್ಥ. ಮಂದಸ್ಮಿತೇನ ವಿಲಸದ್ ವದನೇಂದು ಬಿಂಬ. ಲಸತ್ ವಿಲಸತ್ ವದನ ಇಂದು ಬಿಂಬ. ಬಹಳವಾಗಿ ಶೋಭಿಸುತ್ತೆ ಅಂತ ಮುಖಚಂದ್ರನಿಂದ ಕೂಡಿದ. ಕೃಷ್ಣ ಮುಖ ಚಂದ್ರ ಇದ್ದಂತ ಇದೆ, ವಿಕಾಸಗೊಂಡಿದೆ, ಭಾರಿ ಸಂತೋಷವಾಗಿದೆ ಅಂತ ಅರ್ಥ. ಅದೆಲ್ಲ ನಾರಾಯಣಸ್ತು ಮುಖಂ ಇಚ್ಛ ಬರುತ್ಸುತಸ್ಯ. ಭೀಮನ ಮುಖವನ್ನು ನೋಡಿ ಭಾರಿ ಸಂತೋಷ ಪಟ್ಟ ಕೃಷ್ಣ. ನೋವಾಚ ಕಿಂಚಿತ್, ಏನು ಮಾತಾಡ್ಲಿಲ್ಲ, ಬಾಯಲ್ಲಿ ಏನೋ ಮಾತಾಡ್ಲಿಲ್ಲ. ಈ ರೀತಿಯಲ್ಲಿ ತನ್ನ ಆಕ್ಷನ್ ಇಂದ ತೋರಿಸ್ಬಿಟ್ಟ. ಧರ್ಮಸುತಃ ನಿವಾರ್ಯ ಅಥ. ಆ ಬಳಿಕ ಧರ್ಮಸುತಃ ನಿವಾರ್ಯ. ಧರ್ಮರಾಜ ನೋಡಿದ, ನಿವಾರ್ಯ ಹಾಗೆಲ್ಲ ನಗಬಾರದು ಅಂತ ಹೇಳಿದ. ರಾಜನಾಗಿ ನಡ್ಕೊಂಡ, ಧರ್ಮ ನಗಬಾರದು. ಪ್ರಾರಂಭ ಪ್ರಾಸ್ಥಾಪಯತ್ ವಸನಮಾಲ್ಯ ವಿಲೇಪನಾನಿ. ಅವನಿಗೆ ಬೇರೆ ಬಟ್ಟೆಗಳು ಅಲಂಕಾರ ಎಲ್ಲ ಕಳಿಸ್ಕೊಟ್ಟ. ಅದು ಧರ್ಮರಾಜ ಹೇಗೆ ನಡ್ಕೊಂತ ನೋಡ್ಬೇಕಿದಾರ. ರಾಜನಾಗಿ ಆತ ನಡ್ಕೊಂಡಿತ್ತು. ಹರಿಭಕ್ತ ಭೀಮನ್ ಎಲ್ಲರೂ ಅವರವ್ರ ತಕ್ಕಂತೆ ನಡ್ಕೊತಾ ಇದ್ದಾರೆ. ಧರ್ಮರಾಜ್ ಹೀಗೆ ಮಾಡಿದ ತಪ್ಪಲ್ಲ. ಯಾಕೆಂದ್ರೆ ನಮ್ಗೆ ಮುಖ್ಯಸ್ಥ ನಡ್ಕೋಬೇಕು ಯಾವಾಗಲೂ ಕೂಡ. ಸಭೆಯ ಮುಖ್ಯಸ್ಥ, ಇದ್ರ ಮುಖ್ಯಸ್ಥ. ಇವ್ರು ಹಾಗಲ್ಲ. ಇವ್ರು ನ್ಯಾಯಾಧೀಶ ನಡ್ಕೊಳ್ಳೋ ರೀತಿ, ಇವ್ರು ನಡ್ಕೊಳ್ಳೋ ರೀತಿ ಬೇರೆ. ತಪ್ಪು ಮಾಡಿದ್ದಾನೆ ನಗಬೇಕಷ್ಟೇ. ಇದನ್ನ ಜನ ಇಶ್ಯೂ ಮಾಡ್ಕೊಬಿಟ್ರು. ಇವ್ರು ನಕ್ಕಿದ್ ಭಾರಿ ತಪ್ಪು. ದುರ್ಯೋಧನ ಮಾಡಿದ್ದೇನೋ ತಪ್ಪಲ್ಲ, ಅಪಹಾಸ್ಯ ಮಾಡಿದ್ರಲ್ಲ ಅದು ಸಿಟ್ಟು ಬಂತು. ಆ ಶೇಡ್ ಇಟ್ಕೊಂಡು ಮಾಡಿದ, ತಪ್ಪೇನಿದೆ ಅಂತ ಕೇಳ್ತಾರೆ. ಅಲ್ಲ, ದುರ್ಯೋಧನ ದುರ್ಯೋಧನ ನೋಡಿ ನಕ್ಕಿದ್ ತಪ್ಪು ಅಂತ ಹೇಳೋದಾದ್ರೆ ದುರ್ಯೋಧನ ಹಾಗೆ ಮಾಡಿದ್ ಸರಿನಾ? ಮೊದಲೇ ಸೆಟ್ ಮಾಡಿಕೊಂಡ್ರು ನಕ್ಕಿಲ್ಲ, ಮತ್ತೆ ಡೇಟ ಬಂದ ನಕ್ಕಿಲ್ಲ, ಬಡಿಸ್ಕೊಂಡ್ರು ನಗ್ಲಿಲ್ಲ, ಈಗಲೂ ನಗಲಿಲ್ಲ. ಆ ಸೀರಿಯಸ್ ಮಾಡ್ತಾ ಹೊರಟ. ಅವಾಗೇನಾಯ್ತಾಗ ನಗೋ ಸನ್ನಿವೇಶ ಬಂದೇ ಬರುತ್ತೆ. ಸಾಮಾನ್ಯ ಜನ ನಕ್ಕೆ ನಗ್ತಾರೆ. ಯಾರು ಮಾಡ್ತಾರೆ ಅನ್ನೋ ಕುರುಡ ಬಿದ್ದರೆ ಯಾರು ನಗಲ್ಲ. ಯಾಕೆ? ಅಕಸ್ಮಾತ್ ಯಾರು ಆ ಕಡೆ ಬೈತಾರೋ, ಪಾಪ ಕಣ್ಣಿಲ್ಲ ನೋಡ್ಕೊಂಡು ಕೂತಾರೆ, ಬಿಡಿಸಿ ಅಂತ ಹೇಳ್ತಾರೆ. ಆ ಕಡೆ ಕಣ್ಣು ಎಬಿಸಿ ಅಂತ ಹೇಳ್ತಾರೆ. ಆದ್ರೆ ಕಣ್ಣಿದೊಂದು ಬಿದ್ರೆ ಏನ್ ಮಾಡ್ತಾರೆ? ಅವ್ರು ಹಾಗೆ ಆಗ್ಬೇಕು, ಅವ್ರಿಗೆ ಹಾಗೆ ಆಗಬೇಕು ಅಂತ ಹೇಳ್ತಾರೆ, ನಗುತ್ತಾರೆ. ನಗೋ ಉದ್ದೇಶ ಅವ್ರು ಮಾಡಿದ ಕೆಲಸ ಒಂದೇ ಕೆಲಸನೇ. ಯಾರು ಮಾಡ್ತಾರೆ ಅನ್ನೋದ್ರ ಮೇಲೆ ಅದು ಹಾಸ್ಯಾಸ್ಪದ ಆಗುತ್ತೋ ಅನ್ನೋದು ಪ್ರಶ್ನೆ. ಈಗ ದುರ್ಯೋಧನ ರಿಪೀಟೆಡ್ಲಿ ಮಾಡ್ತಾನೆ, ಕಣ್ಣಿದೆ, ತನ್ನ ಫಾಲೋವರ್ಸ್ ಇದ್ದಾರೆ, ಅಷ್ಟು ಜನಗಳ ಮಧ್ಯೆ ಮಾಡ್ತಾನೆ, ಗೊತ್ತಾಯ್ತಾ? ಹೇಳಿದ್ರು ಮಾಡ್ತಾನೆ, ಹೋಗ್ಬೇಡ ಕಳ್ಸ್ಕೊಳ್ತೀನಿ ಅಂತ ಹೇಳ್ತಾನೆ, ಆದ್ರೂ ಮಾಡ್ತಾನೆ. ಇಂಥದ್ದು ನಗದ ಇದ್ರೆ ಇನ್ನೂ ಸಂತೋಷ ಪಡ್ಲಿಕ್ಕಾಗತ್ತ? ನೋಡ್ಬಿಟ್ಟು ಯಾರಾದ್ರೂ ಕೂಡ ಅಪಹಾಸ್ಯಕ್ಕೆ ಹೋಗಿ ಮೊದಲು ನಕ್ಕಿದ್ರೆ ಹೇಳ್ಬೋದಾಗಿತ್ತು, ಮಾಡಿಲ್ಲ. ಹಾಗೆ ಆ ಸ್ಥಳ ಬಂದ ಮಾತ್ರ ನಕ್ಕಿತ್ತಾರ. ಆದ್ರಿಂದ ಅದು ತಪ್ಪೇ ಅಲ್ಲ.
ಹೇಳಿಲ್ಲ. ಯಾರೋ ಹುಡುಗ ಚರಂಡಿ ಪಕ್ಕದಲ್ಲಿ ನಿಂತಿದ್ದಾನೆ, ವಾಲ್ ಪೋಸ್ಟ್ ನೋಡ್ತಾ ಸಿನಿಮಾ ನೋಡಿ ನಿಂತ ತಪ್ಪಂತ ಬಿದ್ದ ಅದ್ರೊಳಗೆ. ಯಾರು ಅವ್ರನ್ನ ಅಯ್ಯೋ ಪಾಪ ಅನ್ನೋದೇ ಇಲ್ಲ. ಅದಕ್ಕೆ ಬುದ್ಧಿ ಇಲ್ಲ, ಹಾಗೆ ಆಗ್ಬೇಕು ಅವ್ರಿಗೆ, ಹಾಗೆ ಆಗ್ಬೇಕು ಅವ್ನಿಗೆ ಅಂತ ಹೇಳ್ತಾರೆ ಹೊರತು ಅವ್ರು ಯಾರು ಎಟ್ಲಕ್ಕೂ ಹೋಗಲ್ಲ, ಹುಚ್ಚ ಅಂತ ಕರೀತಾರೆ. ಆದ್ರೆ ಯಾರೋ ಮುದುಕನೋ ಅಥವಾ ಅಸಹಾಯಕನೋ ಮಾಡಿದರೆ ಅವಾಗ ಪಾಪ ಅಂತ ಯಾರು ನೆಗ್ಲಕ್ಕೆ ಹೋಗೋದಿಲ್ಲ. ದುರ್ಯೋಧನ ರಾಜನಾಗಿ ತಾವು ಬುದ್ಧಿವಂತ ಅಂತ ಹೇಳಿಕೊಂಡು ಹೇಳಿದ್ರು ಮಾಡದೆ ಹೋದ್ರೆ, ವಾರ್ನಿಂಗ್ ಕೊಟ್ಟರು ಹೋದ್ರೆ ಏನ್ ಮಾಡ್ಬೇಕೀಗ? ಸಿಗ್ನಲ್ ಕೊಟ್ಟಾಗ ಆಕ್ಸಿಡೆಂಟ್ ಮಾಡ್ಕೊಂಡ್ರೆ ಇವನ್ ತಪ್ಪು. ಮತ್ತೆ ಸಿಗ್ನಲ್ ಆಗಿದೆ, ಈಗ ಹೋಗ್ಬೇಡ ಅಂತ ಹೇಳಿದ್ದಾರೆ ಈಗಾಗಲೇ. ಆ ದೃಷ್ಟಿಯಲ್ಲಿ ದುರ್ಯೋಧನ ಮಾಡಿದ ತಪ್ಪಿದು ನಗಲೇಬೇಕಾದ ತಪ್ಪು. ಈ ಕೃಷ್ಣನ ಭಗವದ್ಗೀತೆ ಹೊಸ ಅರ್ಥ ಆಗುತ್ತ. ಅರ್ಜುನ ಬೈತಾನೆ ಕೃಷ್ಣ ಏನಂತ? ಅಶೋಚಾನ್ ಅನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ ಭಾಷಸ್. ಅಶೋಚಾನ್ ಅನ್ವಶೋಚಸ್ತ್ವಂ, ಯಾರು ಅಶೋಚ್ಯರು, ಶೋಕ ಪಡಲಿಕ್ಕೆ ಅನರ್ಹರು, ಅವ್ರ ಬಗ್ಗೆ ಶೋಕ ಪಡ್ತಾ ಇದ್ದಿ, ತಪ್ಪು ಅಂತ ಹೇಳ್ತಾನೆ ಕೃಷ್ಣ. ಇದರ ಅರ್ಥನೀಗ ಶೋಕಕ್ಕೆ ಅರ್ಹರಾದವ್ರ ಬಗ್ಗೆ ಶೋಕ ಪಟ್ರೆ ಸರಿ ಅಂತ ಅರ್ಥ. ಶೋಕಕ್ಕೆ ಅರ್ಹರಾಗದೇ ಇದ್ದವ್ರ ಬಗ್ಗೆ ಶೋಕ ಪಟ್ರೆ ತಪ್ಪು. ಯಾರೋ ನಿರಪರಾಧಿ ಹಿಡ್ಕೊಂಡು ಹೋಗ್ತಾ ಇದ್ದಾರೆ, ಅನ್ಯಾಯ, ಭಾರಿ ಅನ್ಯಾಯ, ಆಗಬಾರ್ದು, ಅಪರಾಧನ, ಹಾಗೆ ಆಗ್ಬೇಕು ಅಂತ ಹೇಳ್ತಾರೆ. ಇವತ್ತು ಸಿಕ್ಕ ಪುಣ್ಯಕ್ಕೆ ಒಳ್ಳೆ ಕೆಲಸ ಆಯ್ತು ಅಂತ ಹೇಳ್ತಾರೆ. ಅಂದ್ರೆ ನಗೋದು ಬಿಡೋದು ಎಲ್ಲ ನಗಬಾರದು ಅಲ್ಲ, ನಗಬೇಕು ಅಲ್ಲ. ನಗಬೇಕಾದಕ್ಕೆ ನಗಬೇಕು, ನಗಬಾರದಕ್ಕೆ ನಗಬಾರದು, ಅಳಬಾರದಕ್ಕೆ ಅಳಬಾರದು, ಅಳಬೇಕಾದಕ್ಕೆ ಅಳಬೇಕು ಕೂಡ. ಗೋಪಿಕಾ ಸ್ತ್ರೀರಾತ್ರ ಕೃಷ್ಣನ ಸಿಗ್ಲಿಲ್ಲ ಅಂತೇಳಿ ರುರುದು ಸುಸ್ವರಂ ರಾಜನ್ ಕೃಷ್ಣದ್ರ ಸೇರಲ್ಲ. ಕೃಷ್ಣ ಏನ್ ಮಾಡ್ದ? ಕಾಡಿಸಿದೆ, ಪ್ರತ್ಯಕ್ಷನಾಗಿಬಿಟ್ಟ. ಯಾತಕ್ಕೆ? ಅವ್ರ ಹತ್ತಿದ್ದೇನಾಗಿತ್ತಲ್ಲಿ ಕೂತು ನಿಜವಾದ ಕಾತಾರ ಇತ್ತು, ಅದು ಅತ್ಯಂತ ಶ್ಲಾಘ್ಯ, ಮತ್ತೆ ಏನು ತಪ್ಪಲ್ಲ. ಅದಕ್ಕೆ ಕೃಷ್ಣ ಕಂಡು ಬಿಟ್ಟ. ಅಳಬಾರದ ಕಾಡು ಇಲ್ಲಿ ನೋಡಿ, ಅದೇ ಕೃಷ್ಣ ಅರ್ಜುನ ಹತ್ತಾಗ ದ್ರೌಪದಿ ಬೈಲಿಲ್ಲ, ಇವ್ರನ್ನ ಬೈದ. ಅಶೋಚಾರ್ ಅನ್ನೋ ಶೋಚಸ್ತು ಪ್ರಜ್ಞಾ ವಾದಾಂಶ ಭಾಷಸೆ. ಬರೀ ಏನ್ ಮಾತಾಡ್ತಾ ಇದ್ದೆ? ತಲೆ ಸೋಚಿ ವಿಚಾರ ಮಾತಾಡ್ತಾ ಇದ್ದೆ. ಗತಾಸೋ ನಗತಾಸೋಂಶ್ಚ ನಾನು ಶೋಚಂತಿ ಪಂಡಿತಾಹ. ಈ ಮಾತು ಅರ್ಥ ಮಾಡ್ಕೊಂಡ್ರೆ ಇಲ್ಲಿ ಭೀಮಸೇನಿಗೆ ಏನ್ ಹೇಳ್ಬೇಕಾಯ್ತು ಕೃಷ್ಣ? ಆಗಿದ್ರೆ ನೀನು ಯಾರ ಅಪಹಾಸ್ಯಕ್ಕೆ ಅವ್ರ ಬಗ್ಗೆ ಅಪಹಾಸ್ಯ ಮಾಡಿದ್ದಿ, ತಪ್ಪು ಅಂತ ಅಲ್ಲಿಲ್ಲ ಕೃಷ್ಣ. ಯಾಕೆ? ಜಡ್ಜ್ ಕೃಷ್ಣನ್ ಮಾತನ್ನ ಯಾಕೆ ಗೊಪ್ಪಬೇಕು ನಾವೀಗ? ಸುಪ್ರೀಂ ಮೋಸ್ಟ್ ಜಡ್ಜ್ ಯಾರ? ಕೃಷ್ಣ. ಈಗ ಜಗತ್ತಿನ ಪ್ರತಿಯೊಂದು ತೀರ್ಮಾನ ಮಾಡಬೇಕಾದ್ರೆ ಕೃಷ್ಣ. ಅಲ್ಲಿ ಅರ್ಜುನ ಮಾಡಿದ ತಪ್ಪು ಅಂತ ಹೇಳಿದ ಕೃಷ್ಣ, ಭೀಮ ಮಾಡಿದ್ದನ್ನು ತಪ್ಪು ಅಂತ ಹೇಳೋದಿಲ್ಲ. ಅಂದ್ ಅದರ್ ಹ್ಯಾಂಡ್ ನಕ್ಕು ಬಿಟ್ಟು ಅದನ್ನ ಏನಂತ ಹೇಳ್ತಾನೆ? ಅದನ್ನ ಅಪ್ರಿಶಿಯೇಟ್ ಮಾಡ್ತಾನೆ. ಆದ್ರಿಂದ ಭೀಮ ಮಾಡಿದ್ ಸರಿ, ಕೃಷ್ಣ ಒಪ್ಪಿದ್ವಿ. ಮತ್ತೆ ಇನ್ನು ಕೋರ್ಟ್ ಹೇಳಿದ್ಮೇಲೆ ಎಷ್ಟು ಸಾವಿರ ಕೂಗಿದಾರ ಕೂಗಾಡಿದ್ರು ಅಷ್ಟು ಅರ್ಥ ಇಲ್ಲ ಅದ್ರೊಳಗೆ. ಕೋರ್ಟ್ ಡೆಸಿಷನ್ ಕೊಟ್ಟ ಮೇಲೆ ಅದು ಒಪ್ಪೋದಿಲ್ಲ ಅಂತೇಳಿ ಸಾವಿರಾರು ಜನ ಕೂಗಾಡ್ಬಹುದು. ಅದಕ್ಕೇನಂತಾರೆ? ಅದಕ್ಕೆ ಯಾವ ಬೆಲೆನೂ ಇಲ್ಲ ಅದಕ್ಕೆ. ಯಾತಕ್ಕೆ? ನ್ಯಾಯ ತೀರ್ಮಾನ ಆದ ಕಾಲಕ್ಕೆ ಇವ್ರು ಪ್ರೊಟೆಸ್ಟ್ ಮಾಡಿ ಇವ್ರು ಬುದ್ಧಿ ಇಲ್ಲ ಅಂತ ಕರೆದು ಬಿಡ್ತಾರೆ. ಮೊದಲು ಕೂಗಾಡು, ಆಮೇಲೆ ಕೂಗಾಡ್ಲಿಕ್ಕೆ ಬರೋದಿಲ್ಲ. ಯಾವ ದೃಷ್ಟಿಯಿಂದ ಭೀಮ ಮಾಡಿದ್ರೆ ಯಾವ ತಪ್ಪು ಇಲ್ಲ, ಸರಿ ಇದೆ. ತಪ್ಪಿಲ್ಲ ಯಾರತ್ತೀಗ? ದುರ್ಯೋಧನ ಬೇರೆ ಅಲ್ಲ. ಜನ ಇದನ್ನೆಲ್ಲ ಉದ್ದೇಶಪೂರ್ವಕ ಏನ್ ಮಾಡ್ಬಿಡ್ತಾರೆ, ಉಲ್ಟಾ ಪಲ್ಟಾ ಮಾಡಿಬಿಟ್ಟು ಭೀಮ ದುರ್ಯೋಧನ ಮಾಡಿದ್ದು ಸರಿ, ಭೀಮ ಮಾಡಿದ್ದೆ ತಪ್ಪು ಅಂತೇಳಿ, ಆ ದ್ರೌಪದಿ ಮಾಡಿದ್ ಭಾರಿ ತಪ್ಪು. ಅದಕ್ಕೆ ಬಂದು ಏನ್ ಮಾಡ್ಲಿಕ್ಕಾಗತ್ತ? ವಸ್ತ್ರಾಪರಣ ಪ್ರಯತ್ನ ಪಟ್ಟ. ಈ ತರ ಲಿಂಕ್ ಮಾಡ್ತಾರ. ಅವನ್ನ ಲಿಂಕ್ ಮಾಡ್ಕೊಂಡ ಕರೆಕ್ಟು, ಬಟ್ ಅವನ್ ಮಾಡ್ಕೊಂಡ ಅವ್ರ ಮೂರ್ಖತನ. ಅದನ್ನ ಯಾರು ಮಾಡಬಾರ್ದು? ವಿಮರ್ಶೆ ಮಾಡೋರು ಮಾಡಬಾರ್ದು. ಯಾಕೆಂದ್ರೆ ನಾವು ಸಬ್ಜೆಕ್ಟಿವ್ ಆಗಿ ವಿಚಾರ ಮಾಡ್ತಾ ಇದು ಆಬ್ಜೆಕ್ಟಿವ್ ಆಗಿ ನೋಡ್ಬೇಕು ಯಾವಾಗ ಕೂಡ. ತಪ್ಪು ಮಾಡಿದ್ರೆ ತಪ್ಪು ಮಾಡಿದ್ದೆ. ಅದೇ ಹೆಚ್ಚು ಹೇಳಿದ್ದು ಅದೇ ತರ ಇಷ್ಟೊತ್ತು. ಅದರಿಂದ ನಮಗೊಂದು ಇದು ಅರ್ಜುನ್ಗೆ ಹೇಳಿದ್ದಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಕೊಟ್ಟ ಸಂದೇಶ. ನಗಬಾರದಕ್ಕೆ ನಗಬೇಡ್ರಿ, ಅಳಬಾರದಕ್ಕೆ ಅಳಬೇಡಿ, ಅವೆಲ್ಲ ಸಂದೇಶ ಕೊಟ್ಟ. ತಿಳಿತಾ? ಯಾವುದೇ ಕೆಲಸನ ಹೋಗ್ಬಾರ್ದಲ್ಲಿ ಹೋಗಬೇಡಿ, ಕೇಳಬಾರ್ದನ್ನು ಕೇಳಬೇಡಿ, ಅದಿಷ್ಟು ಕೂಡ ಒಂದೇ ಮಾತಿಗೆ ಅಷ್ಟಾದ ಅರ್ಥ ಬಂದ್ಬಿಡತ್ತ. ಭಾಳ ವೈಡ್ ಏನದ ಎಲ್ಲ ಎವ್ರಿಥಿಂಗ್ ಗೊತ್ತಾಯ್ತಾ? ಮತ್ತೆ ತಿನ್ಬೇಕು. ಉಪವಾಸ ಇದ್ದಾಗ ಊಟ ಪ್ರಾಣಿ ಕಾಲಕ್ಕೆ ಬಾಳೆ ಮಾಡದೇ ಇರಬೇಡಿ, ಉಪವಾಸ ಕಾಲ ಉಪವಾಸ ಮಾಡದೇ ಇರಬೇಡಿ. ಪ್ರತಿಯೊಂದು ಒಂದು ಮಾತಿನಲ್ಲಿ ಎಷ್ಟು ಅರ್ಥ ಇದೆ. ಅದಕ್ಕೆ ಏನಂತ ಕರೀತಾರೆ? ಅದಕ್ಕೆ ಭಾರಿ ಅರ್ಥ ಇರೋ ಮಾತು ಅಂತ. ಒಬ್ರು ಮಾತಾಡಿದಾಗ ಯಾರು ಮಾತಾಡ್ತಾನೆ ಅನ್ನೋ ಮೇಲೆ ಎಷ್ಟು ಕಷ್ಟಪಡ್ಬೇಕು, ಅದಕ್ಕೆ ಭಾರಿ ಅರ್ಥ. ಒಬ್ಬ ಭಾರಿ ಗಮನಾರ್ಹ ವ್ಯಕ್ತಿ ಕೊಟ್ಟಾಗ ಅದನ್ನ ಭಾರಿ ಸೇಫ್ ಆಗಿ ನೋಡ್ತಾರೆ. ಅದಕ್ಕೆ ತುಂಬಾ ವ್ಯಾಲಿಡ್ ಇದು ಅಂತ ಹೇಳ್ಬಿಟ್ಟು ಯಾರೋ ಕೊಟ್ಟಾಗ ಗಮನಿಸೋದಿಲ್ಲ. ಯಾಕಂದ್ರೆ ಅದೇ ಅವನಿಗೆ ಇಲ್ಲ, ಅವನಿಗೆ ಏನು ಕೊಡ್ತಾರೆ ಸುಮ್ಮನೆ ಆಗ್ಬಿಡ್ತಾರೆ. ಇಂಥವ್ರು ಕೊಟ್ಟಾಗ ಅದು ಭಾರಿ ಪ್ರೆಷಸ್. ಯಾವುದೋ ಒಂದು ಹಿನ್ನೆಲೆ ನೋಡೋದಕ್ಕೆ ಅದು ಹಡೆದರೆ ಕಂಡ ಕಾಣ್ತಿರುತ್ತೆ. ಕೊಟ್ಟವ್ರು ಭಾರಿ ದೊಡ್ಡವ್ರು, ಒಳಗೆ ಏನೋ ಇದೆ ಅಂತ ಆಮೇಲೆ ನೋಡ್ತಾರೆ. ಅವಾಗ ಅನ್ಕೊಂಡಾಗ ಆಯ್ತು ಅಂತ ಹೇಳಿ ಗೊತ್ತಾಯ್ತಾ? ಅಲ್ಲಿ ಮೇಲೆ ಕಾಣೋದು. ಯಾಕಂದ್ರೆ ಹುಡುಗವ್ರಿಗೆ ಗೊತ್ತಾಗಬಾರ್ದು ಏನ್ ಮಾಡಿರ್ತಾರೆ, ಅದನ್ನ ತರ ಇದ್ ಮಾಡದೆ ಮಾಡ್ಬಿಟ್ಟಿರ್ತಾರೆ. ಆಡಿದರೆ ಕಂಡ ಕಾಣ್ತಿರುತ್ತೆ. ಅದು ಭಾರಿ ಇಂಪಾರ್ಟೆಂಟ್. ಎಲ್ಲ ದೃಷ್ಟಿಯಲ್ಲಿ ಯೋಚನೆ ಮಾಡಿದರೆ ನೋಡೋ ಸಣ್ಣ ಸಾಂಗತಿಕ ಕಂಡ ಕಾಣುತ್ತೆ. ಆಗ ಶ್ರೀಭಾರ ನಾಶ ಹೇತೋ, ಜಗತ್ತಿನ ಭೂಭಾರದ ಪರಿಹಾರಕ್ಕೆ ದೊಡ್ಡ ಒಂದು ದಾರಿ ಆಗ್ತಕ್ಕಂಥ ಕೆಲಸವನ್ನ ಭೀಮನ ಕೈಲಿ ಕೃಷ್ಣ ಮಾಡಿಸಿದ್ದಾನೆ ಅಂತ ಆಯ್ತು. ಧರ್ಮಸುತೋ ನಿವಾರಿ ಏನ ಎಲ್ಲಿದೆ?
ಈತ ಏನೇನ್ ಬೇಕು ಈಗ ಪಾಪ ನೀರಲ್ಲಿ ಮುಳುಗಿ ಹೋಗಿದ್ದಕ್ಕೆ ಏನೇನಾಯ್ತು ಪಾಪ, ಬೇರೆ ಬಟ್ಟೆ ಕೊಡ್ಬೇಕು, ಗೊತ್ತಾಯ್ತಾ? ಗಂಧ ಹಚ್ಕೊಂಡಿದ್ದು ಎಲ್ಲ ಹೋಯ್ತು, ಗಂಧ ಎಲ್ಲ ಅದನ್ನು ಕೊಡ್ಬೇಕು ಬೇರೆ. ಆಮೇಲೆ ಮಾಲ್ಯ ಹೋಗಿತ್ತಲ್ಲ, ನೀರ್ಲ ಬಿದ್ದಲ್ಲಿ ಏನಿರುತ್ತೆ ಅವೆಲ್ಲ ಎಲ್ಲ ಫ್ರೆಶ್ ಆಗಿ ಕಳಿಸ್ಕೊಟ್ಟ ಧರ್ಮರಾಜ. ಅರ್ಥ ಆಯ್ತಾ? ಧರ್ಮರಾಜ ನೋಡಿ ಈ ಪ್ರಸಂಗದೊಳಗೆ ಧರ್ಮರಾಜನ ಹಾಗೆ ಮಾಡದ ಅಂತ ಹೇಳಬಾರದು. ಹೌದು, ಇವನು ಸೇಡಿ ಧರ್ಮರಾಜನ ಯಾಕೆ ಸೇಡಿ ಬರ್ಬೇಕಾಗಿದ್ರೆ ತಪ್ಪಲ್ವೇನು? ಅದು ಪ್ರತಿಯೊಂದಷ್ಟು ಯೋಚನೆ ಮಾಡಿದ್ರೆ ಎಲ್ಲಾ ಆ್ಯಂಗಲಲ್ಲೂ ತಪ್ಪು ಮಾಡ್ತಾರೆ. ಇವ್ರ ಮೇಲೆ ಕೋಪ ಮಾಡಿದ್ದು ತಪ್ಪು ಅಂತ ಹೇಳ್ಬಿಟ್ಟಿದೆ, ಮಾಡ್ಕೊಳ್ಳೇ ಬಾರದವನು ಮೂರ್ಖ. ಜೊತೆಗೆ ಮುಳಿದವ್ರಲ್ಲಿ ಯಾಕೆ ಸೆಟ್ ಮಾಡ್ಕೋಬೇಕಾಗಿತ್ತಾರೆ? ಹಾಗೆ ಕೃಷ್ಣ ಮೇಲೆ ಮಾಡ್ಬೇಕಾಗಿತ್ತಲ್ಲ, ಮಾಡ್ಲಿಕ್ಕೆ ಯಾಕೆ ಸಾಧ್ಯ ಇಲ್ಲ? ನೋಡಿದ್ರೆ ತಲೆ ಕೆಟ್ಟೋಗುತ್ತೆ ಅಂತ ಗೊತ್ತು, ಮಾಡ್ಲಿಲ್ಲ. ಇಲ್ಲಿ ಸಮಾನರ ಬಗ್ಗೆ ಯೋಚನೆ ಮಾಡ್ತಾರೆ. ಭಗವನ್ ಮಹಿಷ್ಯ ಇವತ್ತು ನಡೀತಿರೋದು ಹಾಗೇನೆ. ಕಲಿಯುಗದಲ್ಲಿ ಯಾರ ಮೇಲೆ ಸಿಟ್ಟು ಜನಗಳಿಗೆಲ್ಲ? ಮಾತುರ ಕಂಡ್ರೆ ಆಗಲ್ಲ ತಿಳಿತಿಲ್ಲ, ಎಲ್ಲ ಮಾತುರಿಗೆ ಆಗಲ್ಲ, ಇದು ಸಮಸ್ಯೆ ಬೇರೆಯವರಿಗೆಲ್ಲ. ಮಾತುರ ಕಂಡ್ರೆ ಮಾತುರಿಗೆ ಆಗಲ್ಲ. ಅಂತ ಸಮಾಜ ಇನ್ನೊಂದಿಲ್ಲ. ಇನ್ನೂ ಹೇಳ್ಬೇಕಂದ್ರೆ ಎಂತ ಸಣ್ಣ ಪುಟ್ಟ ಸಮಾಜ ಇರುತ್ತೆ, ಎಜುಕೇಟೆಡ್ ಇರೋದಿಲ್ಲ ಅವರು, ಬಟ್ ತಮ್ಮವ್ರನ್ನ ಬಿಟ್ಕೊಡಲ್ಲ. ಏನ್ ಮಾಡಿದ್ರು ಕೂಡ ಅವ್ರ ಗುಣ ಇರುತ್ತೆ. ನೋಡಿದ್ರ ಕಳ್ಳರು ಕೂಡ ಯಾರು ಬಿಟ್ಕೊಡಲ್ಲ, ತಮ್ಮವ್ರನ್ನ ಬಿಟ್ಕೊಡೋದಿಲ್ಲ. ನಮ್ಮಲ್ಲಿ ಬಹಳ ವಿರೋಧ ಮಾಡೋದು ಯಾರು ಮಾತುರ ಕಾರ್ಯಗಳಿಗೆ ಅಂದ್ರೆ ಮಾಧ್ವರಿ. ಅದು ದೊಡ್ಡ ದುರ್ದೈವ. ಅದರಿಂದ ಮುಂದೋಗ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಯಾರು ಕೂಡ. ಎಂತೆಂತ ನಮ್ಮ ಸಮಾಜದಲ್ಲಿ ಅಷ್ಟು ಜ್ಞಾನಿಗಳು ಯಾವ ಸಮಾಜದಲ್ಲೂ ಇಲ್ಲ ಹೇಳ್ಬೇಕಾದ್ರೆ. ಒಬ್ಬೊಬ್ರು ಸಾಕು, ಯುನಿಕ್. ಅವ್ರು ಬೀಟ್ ಮಾಡಕ್ಕೆ ಯಾರು ಆಚಾರ್ಯ ಬಿಟ್ಟು ಬಿಡಿ, ಫಾಲೋಯರ್ಸ್ ನಲ್ಲಿ ಯಾರನ್ನು ಬೀಟ್ ಮಾಡಕ್ಕೆ ರಾಘವೇಂದ್ರ ಸ್ವಾಮಿ ಒಬ್ರು ಸಾಕು ಆಗಿದ್ದಾರೆ. ಆದ್ರೂ ಕೂಡ ಏನಾಗಿಲ್ಲ ಜನಗಳಿಗೆ. ಸಮಾಜ ಎಲ್ಲರನ್ನು ಮುಟ್ಬೇಕಾಗಿತ್ತು, ಅವರೊಬ್ಬರೇ ಮುಟ್ಟಿರೋದು. ಆ ಲೆಕ್ಕದಲ್ಲಿ ಹೇಳಿದ್ರೆ ಅವರೊಬ್ಬರೇ ಎಲ್ಲರೂ ಮುಟ್ಟಿಬಿಟ್ರು. ಅದು ಆ ರೀತಿ ಮುಟ್ಟಾಗ ಎಲ್ರು ಯಾಕೆ ಆಗೋದಿಲ್ಲ ಅಂದ್ರೆ, ಕಾಲೆಳೆಯ ಜನ ಎಷ್ಟಿರ್ತಾರೆ ಅದರೊಳಗೆ. ಒಂದು ಕೆಲಸಕ್ಕೆ ಹೋದ್ರೆ ಸಾವಿರಾರು ಜನ, ಒಬ್ಬರು ಕೆಲಸ ಮಾಡಿದ್ರೆ ಸಾವಿರ ಜನ ವಿರೋಧ ಮಾಡಿದ್ರೆ ಏನ್ ಮಾಡಕ್ಕಾಗತ್ತೆ? ಮಾಡಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಒಳ್ಳೆ ದೃಷ್ಟಾಂತ ಇದೆ. ಉತ್ತರ ಇರೋದಿಲ್ಲೇನೆ. ಯಾರ ಮೇಲೆ ದ್ವೇಷ ಇವರಿಗೆಲ್ಲ ಕೂಡ? ಸತ್ಯ ಹೇಳೋರ ಮೇಲೆ ದ್ವೇಷ. ಭೀಮಸೇನ ಸತ್ಯ ಹೇಳ್ತಿರೋದು ತಡ್ಕೊಳಕ್ ಆಗ್ತಾ ಇಲ್ಲ. ಉಳಿದವರು ಹೇಳಿದ್ರು, ಬಟ್ ಕಾಂಪ್ರಮೈಸ್ ಆದ್ರು ಒಂದು ಸ್ಟೇಜ್ ಅಲ್ಲಿ. ಪ್ರತಿಯೊಬ್ಬರು ಕೂಡ ಕಾಂಪ್ರಮೈಸ್ ಆಗ್ತಾ ಬಂದರು. ನಾನ್ ಕಾಂಪ್ರಮೈಸಿಂಗ್ ಸ್ಟ್ರಿಕ್ಟ್ ಆಫೀಸರ್ ಒಂದು ಸ್ಟೇಜ್ ಅಲ್ಲಿ ಸಿಕ್ಕಾಕೊಂಡ. ಯಾವ ಕಾಲಕ್ಕೂ ಕಾಂಪ್ರಮೈಸ್ ಮಾಡ್ಕೊಂಡು ಸಿಟ್ಟ ಅವ್ರಿಗೆ. ಇವ್ರು ಯಾವ ಟ್ರಾನ್ಸ್ಫರ್ ಆಗ್ತಾರೆ ಕಾಯ್ತಿರ್ತಾರೆ, ಟ್ರಾನ್ಸ್ಫರ್ ಆಗ್ಬೇಕು ಇವ್ನು ಬೇಗ. ಗೊತ್ತಾಯ್ತಾರೆ ನಿಮಗೆ? ಸ್ಟ್ರಿಕ್ಟ್ ಆಫೀಸರ್ ಜನರಿಗೆ ಇಡ್ಲಕ್ ಬಿಡೋಲ್ಲ ಜನಗಳು, ಆದ್ರೆ ಬೇಗ ಅವ್ರನ್ನ ಕಳ್ಸಕ್ ಇಷ್ಟಪಡ್ತಾರೆ, ಕಂಡಿಡ್ತಾರೆ. ಇವು ಶುದ್ಧವಾಗುತ್ತೋ ಸರ್ ಬರತ್ತಾರ. ಅವ್ರ ಕೊನೆ ಪಕ್ಷ ಯಾವ್ದಕ್ಕೆ ಹೆದರ್ತಾರೆ? ಅವ್ರ ಹೆಂಡತಿ ಮಕ್ಕಳು ಕಿಡ್ನಾಪ್ ಮಾಡಿ ಏನೋ ಮಾಡ್ತಾರೆ, ಕೊನೆಯವ್ರು ಏನ್ ಮಾಡ್ತಾರೆ? ಹಾಳಾಗೋರಿ ಬಿಟ್ಬಿಡ್ತಾರೆ ಒಂದು ಸ್ಟೇಜಲ್ಲಿ. ಇವ್ರು ಯಾವ ಸ್ಟೇಜಲ್ಲೂ ಬಿಡೋದಿಲ್ಲ. ಅದಕ್ಕೇನೆ ಇವ್ರನ್ನ ಏನಂತ ಕರೆದ್ರು ಶುದ್ಧ ಭಾಗವತ ಬರತಾರ. ಈ ರೀತಿ ಮೇಂಟೈನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ದುಡ್ಡಿಗೋ ಕಾಸಿಗೋ, ಕೆಲವರು ಕ್ಯಾಶ್ ಬೇಕು, ಕೆಲವರಿಗೆ ಕೈಂಡ್ ಬೇಕು, ಕೆಲವರಿಗೆ ಸೈಟ್ಗಳು ಬೇಕು, ಏನೇನೋ ಈಡಾಗ್ತಿರ್ತಾರೆ. ಕೆಲವರಿಗೆ ಬರೀ ಗೌರವ, ಪ್ರಮೋಷನ್ ಸಿಕ್ಕರೆ ಸಾಕು, ನೂರಾರು ಕೆಲಸಗಳು. ಭೀಮಸೇನೆ ಯಾವುದು ಮುಖ್ಯ ಅಲ್ಲ. ಯಾವ್ದು ಮುಖ್ಯ? ಬರೀ ಕೃಷ್ಣನ ಪ್ರೀತಿ ಒಂದೇ ಮುಖ್ಯ. ಆದ್ರಿಂದಾನೇ ಅವ್ರು ಭಾರಿ ಸಂಕಟ ಇರುತ್ತೆ. ಇವರೊಬ್ಬರು ನಮ್ಮನ್ನು ಇಲ್ಲ ಹೋಗಿ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಯೋಚನೆ ಮಾಡ್ತಾರೆ. ಬಟ್ ಅವ್ರ ಪ್ರಾಬ್ಲಮ್ ಸೂರ್ಯ ಒಂದು ಇಲ್ದವರು ಸೂರ್ಯನ ಯಾಕೆ ಕಳ್ಳ ದ್ವೇಷ ಮಾಡ್ತಾನೆ? ಯಾಕೆ ಕಳ್ತನ ಮಾಡಕ್ಕಾಗಲ್ಲ. ಆ ಡೇ ಎಲ್ಲ ವೇಸ್ಟ್ ಆಗುತ್ತೆ ಅವ್ರಿಗೆ, ಡೇ ಟೈಮ್ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಮತ್ತೆ ವರ್ಕ್ ಇಲ್ದಾಗ ಆಗಿಬಿಡ್ತಾರೆ. ನೈಟ್ ಟೈಮ್ ಹೇಳ್ಬೇಕು ಅವ್ರ ಪಾಪ. ಅದು ಅಮಾವಾಸ್ಯೆ ರಾತ್ರಿ ಎಷ್ಟು ಕಷ್ಟ, ಹಗಲ ಮಾಡಿದ್ರೆ ಚೆನ್ನಾಗಿರೋದು ಅಂತ ಹೇಳ್ತಾರಲ್ಲ ಹಾಗೆ. ಅದರಿಂದ ದುರ್ಯೋಧನ ಕೆಟ್ಟವರು ಅಂತ ಗೊತ್ತಾಗಿದೆ. ಅದು ದ್ವೇಷ ಮಾಡ್ಬೇಕಾದ್ರೆ ಭೀಮಸೇನ ಏನಾಗಿರ್ಬೇಕು? ಅಪೋಸಿಟ್ ಇರಲೇಬೇಕು. ಸಿಂಪಲ್ ಕಾಮನ್ ಸೆನ್ಸ್. ಆದ್ರಿಂದ ಭೀಮಸೇನ ಶುದ್ಧ ಧರ್ಮರಥ, ಇವನು ಶುದ್ಧ ಅಧರ್ಮರಥ. ಅಭಾಗವತ ಧರ್ಮರಥ, ಭಾಗವತ ಧರ್ಮರಥ, ಇಷ್ಟೇ ವ್ಯತ್ಯಾಸ. ನೋವಾಚ ಕಿಂಚಿತ ಧರ್ಮ ಸುತೋ ನಿವಾರ್ಯ ಪ್ರಾಸ್ಥಾಪಯದ್ವಸನ ಮಲ್ಯ ವಿಲೇಪನಾನಿ. ಬೇಕಾಷ್ಟು ಏನು ಭಾಳ ಏನು ಒಂದೆರಡು ಕೊಡ್ಲಿಲ್ಲ, ಮತ್ತೆ ವರ್ಷ ಪೂರ್ತಿ ಆಗ್ಬೇಕು ಅಷ್ಟು ಕಳಿಸ್ಕೊಟ್ಟಿದ್ದ ರಾಜ. ಅವನು ಕೊಡಬೇಕು, ಧರ್ಮ ಕಡಿಮೆ ಕೊಡೋದಿಲ್ಲ, ಕೊಟ್ರೆ ಬೇಕಾಷ್ಟು ಕೊಡುತ್ತೆ. ಎಲ್ಲ ಹೊತ್ಕೊಂಡೋಗಿ ತಾಯ್ತು ಅವನ ಮುಂದೆ ಇಟ್ಟು. ಉಳಿದವರ ಏನ್ ಹೇಳ್ಬೇಕಾಗಿತ್ತು? ನಾಚಿಕೆ ಪಡಬೇಕಾಗಿತ್ತು. ದ್ವೇಷ ಗೀಷ ನಾಚಿಕೆ ಪಟ್ಟು ಬಿಟ್ಟು ಅದನ್ನ ಗೌರವಿಸ್ಕೊಂಡ್ಬಿಟ್ಟು ಇನ್ನೂ ತಪ್ಪು ಮಾಡೋದಿಲ್ಲ, ತಪ್ಪು ಅಂತ ಹೇಳಿ ತಿದ್ಕೋಬೇಕಾಗಿ ಬಿಟ್ಟ. ಅವನೇನ್ ಮಾಡ್ತಾನೆ ನೋಡಿ. ಈಗ ಕೃಷ್ಣಾವೃಕೋದರಗತಂ ಆಯ್ತಲ್ಲ. ಎಲ್ಲಿ ಬಿಟ್ಟು ಬಿಟ್ರೆ ಆಗ್ಲಿ, ಬಹಳ ಹಿಂದ್ಬಿಟ್ಟಿದ್ದೇನೆ, ಭೂತೋಯ್ತಾಗ್ಲಿ. ಕೃಷ್ಣಾವೃಕೋದರ ರಿವೈಂಡ್ ಮಾಡ್ಲಿಕ್ಕೆ ಆಗಲ್ಲ ಇದನ್ನ, ಇದರಿಂದ ಹೋಗ್ಬೇಕು. ಕೃಷ್ಣಾವೃಕೋದರಗತಂ ಬಹುಲಂ ವಿಧಾಯ ಕ್ರೋಧಂ ಯಯೌ ಶಶಕುನಿಃ ಧೃತರಾಷ್ಟ್ರಪುತ್ರಃ ಸೂರೀಡಿತೋರುಪತಿ ದತ್ತ ವರಾಂಬರಾದೀನ್ ನಕೃತ್ಯ ಮಾರ್ಗಗತ ಆಹ ಸಮಾತುಲಂ ಸ್ವಂ. ಕೃಷ್ಣಾವೃಕೋದರಗತಂ ಬಹುಳಂ ನಿಧಾಯ. ಬಹುಳ ಬಹಳ ಎಂಬುದೇನದು ಸಂಸ್ಕೃತ ಪದ, ಹಾಗೆ ಬಂದಿದೆ ಕನ್ನಡಕ್ಕೆ. ಕೃಷ್ಣಾವೃಕೋದರಗತಂ, ಅವನ ಕಣ್ಣು ಎರಡು ಮೇಲೆ ಬಿತ್ತು. ಯಾರ ಮೇಲೆ? ಕೃಷ್ಣ. ಕೃಷ್ಣ ಅಲ್ಲ, ಕೃಷ್ಣಾವೃಕೋದರಗತಂ. ದ್ರೌಪದಿ ಭೀಮಸೇನ ಇಬ್ಬರ ಮೇಲೆ
ಬಹಳಂ ಕೋಪಂ ನಿಧಾಯ, ಭಾರಿ ಸಿಟ್ಟು ಬಂತವನಿಗೆ. ನಿಧಾಯ ಯಯೌ ಸಶಕುನಿ ಧೃತರಾಷ್ಟ್ರ. ಎಷ್ಟೋ ಜನ ಮಾಡ್ತಾರಲ್ಲ ಜಡ್ಜ್ಮೆಂಟ್ ಪಾಪ ವಿರುದ್ಧ ಬಂದಾಗ ಆ ಮರ್ಡರ್ ಕಡೆಯವ್ರು ಏನ್ ಮಾಡ್ಬಿಡ್ತಾರೆ, ಜಡ್ಜನ ಕೊಂದಾಕ್ಬಿಡ್ತಾರೆ, ಅವ್ರ ಫ್ಯಾಮಿಲಿನ ಕೊಂದಾಕ್ಬಿಡ್ತಾರೆ. ಧರ್ಮನ ಅದ ಪಾಪ. ನ್ಯಾಯ ಕೊಡಬೇಕೋ ಬೇಡ ಅವನೀಗ? ನ್ಯಾಯ ಕೊಟ್ಟ ಶಿಕ್ಷೆ ಕೊಡೋದಾದ್ರೆ ನ್ಯಾಯ ಕೊಡೋದು ಹೇಗೆ ಸಾಧ್ಯ? ಅರ್ಥ ಆಯ್ತಾ? ಅದನ್ನ ಯೋಚನೆ ಮಾಡ್ಬೇಕು. ಹಾಗಿದ್ರೆ ಎಲ್ಲ ಮಾಡಿದ್ದೆಲ್ಲ ಸರಿ ಅಂತ ಹೇಳ್ಬೇಕಾಗಿದ್ರೆ, ಮಾಡಿದ್ದೆಲ್ಲ ಸರಿ ಅಂತ ಹೇಳೋದಾದ್ರೆ ಅವನು ವ್ಯವಸ್ಥೆ ಆತಕ್ಬೇಕಾಗಿದೆ. ತಪ್ಪು ಕಾನ್ಸೆಪ್ಟ್ ತೆಗೆದು ಹಾಕ್ಬಿಡ್ಬೇಕಷ್ಟೆ. ಮೃಕೋದರಗತಂ ಬಹುಲಂ ವಿಧಾಯ. ಬರೀ ಕ್ರೋಧ ಅಲ್ಲ, ಬಹಳ ಕ್ರೋಧ. ಕೃಷ್ಣ ಅಂದ್ರೆ ಶಾಸ್ತ್ರ, ಮೃಕೋದಾರ ಅಂದ್ರೆ ಆಚಾರ್ಯ. ಸೊ ಶಾಸ್ತ್ರ ಗ್ರಂಥ ಕಂಡ್ರಾಗಲ್ಲ ಮತ್ತು ಆಚಾರ್ಯ ಕಂಡ್ರಾಗೋದಿಲ್ಲ. ಇದು ನಡೆದೋಗಿದೆ ಅನಾಹುತ. ಹೌದು ಹೌದು. ಯಾವಾಗ ಬರೀ ಎಂಟ್ರಿ ಬೇರೆ ಕಡೆಯಿಂದ ಹೊರಟ್ಬಿಟ್ಟ, ಮುಂದೆ ಹೋಗೋದಿತ್ತಲ್ಲ. ಇಲ್ಲ 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 ಹೋಗಿಲ್ಲ. ಅದು ಬಜಿತೆ ಆಯ್ತು, ಗೊತ್ತಾಯ್ತು ಅವನಿಗೆ. ಮತ್ತೆ ಗಳಿಸ ಹೇಳ್ಕೊಂಡು ಹೋಗಿ ದಾರಿ ಸರಿಯಾದ ದಾರಿ ಹೋಗಿ ಅಂತ ಬಿಡ್ತಾರಲ್ಲ, ಅದರಿಂದ ಇದಾಯ್ತು. ಸೊ ಕೃಷ್ಣ ಯಾವ ಸಭೆ ಮಾಡಿಕೊಡು ಅಂತ ಹೇಳಿದ ಇವೆಲ್ಲ ಇಟ್ಕೊಂಡೆ ಕೃಷ್ಣ ಮಾಡ್ತಾರೆ. ಪ್ರತಿಯೊಂದು ಮುಂದಿಂದೆಲ್ಲ ಪ್ಲಾನ್ ಮಾಡಿ ಸರ್ವೋತ್ತಮ ಸರ್ವಜ್ಞ, ಯೋಚನೆ ಮಾಡಾಗೆ ಇಲ್ಲವೇ ಇಲ್ಲ. ಅವನ್ ಏನಾಯ್ತು ಈಗ, ಶಕರಿ ಧೃತರಾಷ್ಟ್ರ ಭೀಮಸೇನಾದಿವರ ಮೇಲೆ ಕೋಪ, ಉಳಿದೋರ ದೃಷ್ಟಿಯಿಂದ ವ್ರೀಡಿತ ಸೂರ್ಯ ಭಾರಿ ನಾಚಿಕೆ. ನೃಪದಿ ದತ್ತ ವರಾಂಬರಾದಿ ಧರ್ಮರಾಜ ಪಾಪ ಎಮರ್ಜೆನ್ಸಿಗೆ ಅಂತ ಹೇಳಿ ಆಡಿದರೆ ಕಳಿಸಲಿಲ್ಲ. ರಾಜ ತಾನೇ ಅವನು, ರಾಜ ಅವನು, ವ್ಯಾಲಿಡೋ ಇನ್ವ್ಯಾಲಿಡೋ ರಾಜ ಅಂತ ಹೌದು. ಅದಕ್ಕೇನ್ ಮಾಡ, ವರಾಂಬರಾದಿ ಈತ ಅಂತರ್ಪ್ರದೇಶ ಎ ಕ್ಲಾಸ್ ಕಳಿಸಿದ್ದಾನೆ ಪಾಪ. ಅವರು ಏನೋ ಕೊಟ್ಟು ಕಾಟಾಚಾರಕ್ಕೆ ಅಂತ ಮಾಡಿಲ್ಲ, ಕೊಟ್ಟುಬಿಟ್ಟು ಅದನ್ನ ನೆಕೃತ್ಯ ಬೇಡ ಅಂತ ತಿರಸ್ಕಾರ ಮಾಡ್ತಾನೆ. ಮಾರ್ಗಗತ ಸ ಮಾತೋಲಂಶ ಹೋಗೇಬಿಟ್ಟ, ಅಲ್ಲಿಂದ ಇರೋದಿಲ್ಲ ಅನ್ನಂತ ಹೊರಟು ಬಿಟ್ಟ. ಜೊತೆಗೆ ಯಾರ ಜೊತೆಗೆ? ಮಧ್ಯ ಬಟ್ಟೆಯಲ್ಲೇ ಶಕರಿ ಜೊತೆಗೆ ತನ್ನ ಸಂಬಂಧದ ಜೊತೆಗೆ ಹೊರಟ. ಎಲ್ಲಿಂದ? ಇಂದ್ರಪ್ರಸ್ಥ ಹಸ್ತಿನಾಪುರಕ್ಕೆ ಹೊರಟ. ಮಾರ್ಗಗತ ಸ ಮಾತೋಲಂ ಸ್ವಂ. ಮಾತೋಲ ಶಕುನಿ ಇದ್ದ, ಅವನಿಗೆ ಹೇಳಿದೆ. ಈಗ ಅವ್ನ ಮಾತುಕತೆ ಶುರು ಆಗುತ್ತೆ ಇಬ್ಬರದ್ದು. ಈಗ ಶಕರಿ ದುರ್ಯೋಧನ ಪ್ಲಾನ್ ಇಲ್ಲಿಂದ ಶುರು ಆಯ್ತು. ಅವ್ರ ಪ್ಲಾನ್ ಇನ್ನೊಂದು ರೀತಿ ಪ್ಲಾನ್. ಯೌ ಮಾಮಹಸತಾಂ ಕೃಷ್ಣಾ ಭೀಮೌ ಕೃಷ್ಣಸ್ಯ ಸನ್ನಿಧೌ ತಯೋರಕೃತ್ವಾ ಸಂತಾಪಂ ನಾಹಂ ಜೀವಿತುಮುತ್ಸಹೇ. ಯೋ ಮಾಂ ಹಸತಾಂ ಕೃಷ್ಣಾ ಭೀಮೌ ಕೃಷ್ಣಸ್ಯ ಸನ್ನಿಧೌ ತಯೋ ಅಕೃತ್ವಾ ಸಂತಾಪಂ ನಾಹಂ ಜೀವಿತುಮುತ್ಸಹೇ. ಯೌ ಯಾವ ಇಬ್ಬರು, ಕೃಷ್ಣ ಮತ್ತು ಭೀಮ, ದ್ರೌಪದಿ ಮತ್ತು ಭೀಮಸೇನ ಇಬ್ಬರು ಕೂಡ ಮಾಂ ಅದರಿಂದ ಭೀಮ ಕೃಷ್ಣ ಅನ್ಬೇಕಾಗಿತ್ತು ನ್ಯಾಯವಾಗಿ. ಕೃಷ್ಣ ಭೀಮ ಅಂತ ಯಾತಕ್ಕಂದ್ರು ಅಂತ ಕೇಳಿದ್ರೆ, ಹೆಚ್ಚು ಸಿಟ್ಟು ದ್ರೌಪದಿ ಮೇಲಿದೆ ಅವನಿಗೆ. ಹೆಂಗಸರನ್ನ ಹಾಕಿಬಿಟ್ರಲ್ಲ, ಅದು ಅದನ್ನ ಸಮಸ್ಯೆ ಆಯ್ತು ಅವನಿಗೆ. ಭೀಮನ ಮೇಲೆ ಎಷ್ಟು ಸಿಟ್ಟಿದೆ, ಜಾಸ್ತಿ ಸಿಟ್ಟು ಎಲ್ಲಿದೆ? ದ್ರೌಪದಿ ಮೇಲಿದೆ ಅವನಿಗೆ. ಅಂದ್ರೆ ದ್ರೌಪದಿ ಭಾವಿ ಸರಸ್ವತಿ, ಅಂದ್ರೆ ವಿದ್ಯೆಯ ಬಗ್ಗೆ ಅಗೌರವ, ವಿದ್ಯಾಪತಿಯ ಬಗ್ಗೆ ಅಗೌರವ. ಕೃಷ್ಣ ಭೀಮೌ ಕೃಷ್ಣಸ್ಯ ಸನ್ನಿಧೌ, ಕೃಷ್ಣಸ್ಯ ಸನ್ನಿಧೌ ಅದು ಕೃಷ್ಣನೇ ಹಾಕಿಬಿಟ್ರಲ್ಲ, ಅದು ಕೂಡ ತಯೋ ಅಕೃತ್ವ ಸಂತಾಪಂ. ತಯೋ ಅವರಿಬ್ಬರಿಗೂ ಕೂಡ ಸಂತಾಪಂ ಅಕೃತ್ವ, ಅವ್ರಿಗೆ ಸಂತಾಪ ಉಂಟು ಮಾಡದೇನೆ ನಾಹಂ ಜೀವಿತು ಮುಸ್ಸೆ, ನಾವು ಬದುಕೋದಕ್ಕೆ ಇಷ್ಟಪಡೋದಿಲ್ಲ. ಅವ್ರ ಜೀವನದ ಗುರಿ ಏನೋ ಒಂದೀಗ ಅವರಿಬ್ಬರಿಗೆ ನೋವು ಉಂಟು ಮಾಡ. ಸಂತಾಪ ಅಂದ್ರೆ ನೋವು, ಅವ್ರಿಗೆ ಭಾರಿ ಸಂಕಟ ಹುಟ್ಟಿಸ್ಬೇಕು. ನಾವು ಇದು ನನ್ನ ಜೀವನ ಮುಖ್ಯವಾದ ಗುರಿ ಅಂತ ಸಂಕಲ್ಪ ಮಾಡಿದ. ಯದಿ ಮೇ ಶಕ್ತಿರತ್ರ ಸ್ಯಾತ್ ಘಾತ ಏಯಂ ಮೃಕೋದ. ಹಿಂದೆಲ್ಲ ಇಂಥ ಕೆಲಸ ಬೇಕಾಶ್ಚರ ಮಾಡಿರ್ತಾರೆ. ಹಿಂದೆಲ್ಲ ಕೆಲವು ಕೂಡಿಸ್ಬೇಕಾದ್ರೆ ಬಹಳ ಹಿಂದೆಲ್ಲ, ಈಗಲೂ ಕೆಲವು ಕಡೆ ಇರುತ್ತೆ. ಅಟೆಂಡೆನ್ಸ್ ಶಾರ್ಟೇಜ್ ಇತ್ಯಾದಿ ಇದ್ದು ಬಿಟ್ರೆ ಅವ್ನಿಗೆ ಎಲಿಜಿಬಿಲಿಟಿ ಸಿಗೋದಿಲ್ಲ. ಅವನಿಗೆ ಅವ್ರು ಸ್ವಲ್ಪ ಕೊಟ್ಟರೆ ಪೆನಾಲ್ಟಿ ಕೊಡಬೇಕಾಗಿತ್ತು. ತುಂಬ ಕಡಿಮೆ ಇದ್ದರೆ ಅಲೋನೆ ಮಾಡೋದಿಲ್ಲ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಎಷ್ಟೋ ನಡೆದಿದ್ದಂತೆ ಕೆಲಸಗಳೆಲ್ಲ ಅಟೆಂಡೆನ್ಸ್ ರಿಜಿಸ್ಟ್ರೇ ಕದ್ದು ಬಿಡೋದು. ರಿಜಿಸ್ಟ್ರೇ ಕದ್ದು ಬಿಟ್ಟು ಸುಳ್ಳು ಹಾಕಿದ್ದಾರೆ ಬಂದಿದ್ದೆ ಅಂತ ಹೇಳೋದು ನಡೆದಿದೆ. ಅವೆಲ್ಲ ಬೇಕಾಷ್ಟಂತ ಕೆಲಸ ನಡೆಸಿದ್ದಾರೆ. ಅದು ಒಪ್ಪೋದು ಬಿಟ್ಬಿಟ್ಟು ಏನು ಮಾಡಿದ್ರು ಅವರು, ಅದನ್ನ ರಿಜಿಸ್ಟರ್ ಕದ್ದು ಬಿಡೋದು, ಇದನ್ನ ಮಾಡೋದು, ಮೇಸ್ಟ್ರ ಕೈ ಕಾಲು ಬರೋದು ಹಾಕೋದು, ಎಲ್ಲ ಮಾಡಿದ್ರೆ ಏನಾಗುತ್ತೆ ಅದರಿಂದ? ಆ ರೀತಿ ಯಾರು ಕೆಲಸ ಮಾಡಕ್ಕಾಗತ್ತಾಗಿದ್ರೆ? ಯದಿ ಮೇ ಶಕ್ತಿರತ್ರ ಸ್ಯಾತ್ ಘಾತಯೇಯಂ ಮೃಗೋದರಂ ಅಗ್ರಪೂಜಾಂಚ ಕೃಷ್ಣಸ್ಯ ವಿಲುಂಪೇಯಂ ನ ಸಂಶಯ. ಆಗ ಶಕುನಿ ಹೇಳ್ತಾನೆ, ಏನಯ್ಯ ಹಾಗೆಲ್ಲ ಆಡ್ತೀಯಲ್ಲ, ಈಗ ಮಾತಾಡ್ತೀಯಲ್ಲ, ಆಗ್ಲೇ ಮಾತಾಡ್ಬೇಕಾಗಿತ್ತು ಅಂತ ಹೇಳ್ತಾನೆ. ಈಗ ಮಾತಾಡ್ತೀಯಲ್ಲ, ಅಲ್ಲೇ ಗಲಾಟೆ ಮಾಡ್ಬೋದಾಗಿತ್ತಲ್ಲ ಅಂತ ಕೇಳಿ ಹೇಳ್ತಾನೆ. ಯದಿ ಮೇ ಶಕ್ತಿರತ್ರ ಸ್ಯಾತ್, ನಾನು ಏನಾದ್ರು ಶಕ್ತಿ ಇದ್ದಿದ್ದಿದ್ರೆ ಗೊತ್ತಾ ಘಾತೇಯಂ ಮೃಗೋದರಂ ಭೀಮಸೇನ ಕೊಂದಾಕ್ಬಿಡ್ತಿದ್ದೆ. ಇಲ್ಲ ಅಂತ ಒಪ್ಕೊಂಡ ಈಗ. ಸೊ ಕಲಿ ಯಾರಿಗೂ ಸೋಲ್ತಾನೆ, ಎಷ್ಟೇ ಪಲ್ಟಿ ಹೊಡೆದ್ರು ಕೂಡ ವಾಯುದೇವ್ರ ಬಂದು ಆಗೋದಿಲ್ಲ. ವೃಕೋದರ ಘಾತ, ವೃಕೋದರ ಒಂದು.
ಇನ್ನೊಂದು ಅಗ್ರಪೂಜಾಂಚ ನೋಡಿ, ವಾಯುದ್ವೇಷ ಹರಿದ್ವೇಷ, ಅಗ್ರಪೂಜಾಂಚ ಕೃಷ್ಣಸ್ಯ, ಎರಡು ಎಕ್ಸ್ಕ್ಲೂಸಿವ್ ಇದು ಕ್ಯಾರೆಕ್ಟರಿಸ್ಟಿಕ್ ಮಾರ್ಕ್ಸ್. ಅಂದ್ರೆ ಹರಿವಾಯುಗಳ ದ್ವೇಷ ಎಂಬುದು ಅಯೋಗ್ಯತೆಗೆ ಅತಿ ಶ್ರೇಷ್ಠವಾದ ಲಕ್ಷಣ. ಅಗ್ರಪೂಜಾಂಚ ಕೃಷ್ಣಸ್ಯ ವಿಲುಂಪೇಯಂ ನ ಸಂಶಯ. ಕೃಷ್ಣರ ಅಗ್ರಪೂಜೆ ನಡೀತಲ್ಲ, ಅದನ್ನು ಆಗದಂತೆ ಮಾಡ್ತಿದ್ದೆ ನಾನು. ಭೀಮಸೇನ ಕೊಂದು ಹಾಕಿಬಿಡ್ತಿದ್ದೆ. ಯಾವಾಗ ಯತಿಮೆ ಶಕ್ತಿ ರತ್ರಸ್ಯ, ಶಕ್ತಿ ಇಲ್ಲ, ನಾನು ಇದ್ದಿದ್ರೆ ಮಾಡ್ಕೊಂಡು ಏನಿಲ್ಲ, ಆಗಿಲ್ಲ, ಅಷ್ಟು ಮಾಡೋಕ್ಕಾಗೋದಿಲ್ಲ. ಈ ಬಗ್ಗೆ ಸಂಶಯ ಇಲ್ಲ. ಅಲ್ಲಿ ಬರುತ್ತೆ, ಯಾರು ಮೂರದಲ್ಲಿ ಹೇಳ್ಬೇಕಾದ್ರೆ ಹೇಳ್ತಾರೆ, ಮಾಡಿ ಏನಾಗ್ತಿತ್ತು ಗೊತ್ತಾ, ಶಿಶುಪಾಲನೆಗೆ ಆ ಥರ ನನಗೂ ಆಗ್ತಿತ್ತು ಅಂತ ಹೇಳ್ತಾರೆ. ಶಿಶುಪಾಲನೆ ಗತಿಯಲ್ಲಿ ನನಗೂ ಆಗ್ತಿತ್ತು, ಅದು ಹೇಳ್ಬೇಕಾಗಿಲ್ಲ, ಅಂಡರ್ಸ್ಟುಡ್ ಅದು. ಆದ್ರಿಂದ ಅಲ್ಲಿ ವಿಚಾರ ಹೇಳ್ತಾರೆ ಮಹಾಭಾರತದಲ್ಲಿ. ಹಾ, ಇಲ್ಲ ಇಲ್ಲ ಇಲ್ಲ, ಅವನೇ ಹೇಳ್ಕೊಟ್ಟಿತ್ತು, ತಾನೇ ಹೇಳ್ಕೊಟ್ಟಿರೋ ಮಾತುಗಳಿವೆಲ್ಲ. ಮಹಾಭಾರತ ಮೂಲದಲ್ಲಿ ಹಾಗೆ ಬರುತ್ತೆ ಮಾತುಗಳೆಲ್ಲ. ಕೆಳಗೆ ಹಾಕಿದೆ ನೋಡಿ. ತತ್ರಸ್ಪ ಇರಿ ಶಕ್ತ ಶ್ಯಾಮ್ ಪಾತೇಹಂ ಮೃಕೋದರ್, ಮೂಲ ಭಾರತದ ವಾಕ್ಯ. ಶಕ್ತಿ ಇದ್ದಿದ್ರೆ ಭೀಮಸೇನ ಬಿಡಿಸ್ಬಿಡ್ತಿದ್ದ. ಅದೇ ಮಾತನ್ನ ಆಚಾರ್ಯರು ಹೀಗಿಟ್ಟಿದ್ದ. ಮೃಕೋದರ ಶಬ್ದ ಕೂಡ ಹಾಗೆ ಇಟ್ಟಿದ್ದಾರೆ, ಅದನ್ನು ಬದಲಾಯಿಸಿದ್ದ. ಪಾತೇಹಂ ಬಿಟ್ಟಿಲ್ಲ, ಎಲ್ಲ ಹಾಗೆ ಇಟ್ಟಿದ್ದ. ಹೌದು, ತಾನೇ ಹೇಳ್ಕೊತಾರೆ. ಶಕರಿ ಮುಂದೆ ಹೇಳ್ಕೊತಾ ಇದ್ದಾನೆ, ಶಕರಿ ಮುಂದೆ ಹೇಳ್ತಾ ಮಾತುಗಳಿವೆಲ್ಲ. ಶಕರಿ ಜೊತೆ ಮಾತಾಡ್ತಾ ಇದ್ದಾರೆ, ಅವನಿಗೆ ಬಂತಲ್ಲ ಈಗಾಗಲೇ ಸಹ ಮಾತೋಲಂ ಸ್ವಯಂ ಸ್ವಂ. ಅವ್ರು ಶಕರಿ ಜೊತೆ ಆಡ ಮಾತುಗಳಿವೆಲ್ಲ ಕೂಡ. ಅವನಿಗೆ ಶಕರಿಗೆ ಮನೆ ಬಾರ ಗೊತ್ತೇ ಆಗಿದ್ರು. ಅವನಿಗೂ ಗೊತ್ತು ನನಗೂ ಶಕ್ತಿ ಇಲ್ಲ ಅಂತ. ನಿನಗಿಲ್ಲ, ನನಗೂ ಇಲ್ಲ, ಇಬ್ರು ಅಂತವರೇ. ಶಕ್ತಿ ಇಲ್ಲ, ಭಕ್ತಿನೇ ಶಕ್ತಿ ಮಾಡ್ಕೊಂಡ್ರೆ ಸರಿ ಹೋಗ್ತಿತ್ತು. ದ್ವೇಷನ ಶಕ್ತಿ ಮಾಡ್ಕೋಬಾರ್ದು, ಭಕ್ತಿ ಶಕ್ತಿ ಮಾಡ್ಕೋಬೇಕು. ಅಲ್ಲ, ಅವನೇನ್ ಕೆಟ್ಟವ್ ಮಾಡಿ ಕೆಡಿಸೋದಕ್ಕೋಸ್ಕರ ಜೊತೆಗಿದ್ರೆ ಸಾಕು. ಈರುಳ್ಳಿಯಾಗಿ ಬಹಳ ಜೊತೆಗಿದ್ಬಿಟ್ಟು ಸಾಕು, ವಾಸ್ತಿ ಕೆಟ್ಟೋಗ್ಬಿಟ್ಟು. ಕೊಳಕಣ್ಣಿನ ಒಳ್ಳೆ ಜೊತೆಗೆ ಇಟ್ಟರೆ ಸಾಕಿದೆ, ಏನು ಮಾಡ್ಬೇಕಾಗಿಲ್ಲ. ಏನಾಗತ್ತದ ಕೊಡ್ಸೋಗ್ಬಿಡುತ್ತೆ. ಇದ್ದ ಸವಾಸನೆ ಸಾಕು. ಯದಿಮೇ ಶಕ್ತಿರತ್ರ ಸ್ಯಾತ್ ಘಾತಯೇಯಂ ಮೃಕೋದರಂ ಅಗ್ರಪೂಜಾಂಚ ಕೃಷ್ಣಸ್ಯ ವಿಲುಂಪೇಯಂ ನ ಸಂಶಯ. ಮತ್ತೆ ಹೇಳ್ತಾನೆ, ಈದೃಶಂ ಪಾಂಡವೈಶ್ವರ್ಯಂ ದೃಷ್ಟ್ವಾ ಕೋನಾಮ ಜೀವಿತು ಇಚ್ಛೇತ ಕರದ ಯೇಷಾಂ ವೈಶ್ಯವತ್ ಸರ್ವಭೂಮಿಪಾಹ. ನೋಡಿ, ಸಂಕಟ ಇಲ್ಲಿದೆ. ಬಿದ್ದು ನೋವಾಗಿದ್ದರೂ ಇಂಪಾರ್ಟೆಂಟ್ ಅಲ್ಲ, ಅದೇ ಇದೊಂದು ಸೇರ್ಕೊಂಡ್ಬಿಟ್ಟಿದೆ. ಎಂಥ ಐಶ್ವರ್ಯ ಪಾಂಡವರ ಐಶ್ವರ್ಯ. ಈದೃಶಂ ಪಾಂಡವೈಶ್ವರ್ಯಂ ದೃಷ್ಟ್ವಾ ಕೋನಾಮ ಜೀವಿತುಂ ಇಚ್ಛೇತ. ಪಾಂಡವರ ಸಂಪತ್ತನ್ನು ನೋಡಿದ ಮೇಲೆ ನಾವು ಬಳಸಲಿಕ್ಕಾಗತ್ತಾ ನನ್ನ ಕೈಲಿ ಅಂತ. ಇದೆ ಹೊಟ್ಟೆವರಿ ಅಂದ್ರೆ ಇದು. ಎಂಥ ಸಂಪತ್ತು. ಕೃಷ್ಣ ತಿಳ್ಕೊಳ್ಳಿ ಅಂತಾನೆ ಅಕೌಂಟ್ ಪಾಸ್ಬುಕ್ ಕೊಟ್ಬಿಡ್ತಾನೆ, ನೋಡ್ಕೊ ಅಂತೇಳಿ. ಅವನೇ ಇಸ್ಕೊಂಡು ಡ್ರಾ ಮಾಡಕ್ಕೆ ಕೊಟ್ಟಿದ್ದು. ಹೇಳ್ತಾನೆ, ಕರದ ಯೇಷಾಂ ವೈಶ್ಯವತ್ ಸರ್ವಭೂಮಿಪಾಹ. ರಾಜ ಮಹಾರಾಜರೆಲ್ಲ ಕ್ಯೂ ನಿಂತು ಕೊಟ್ರಲ್ಲ, ಲಾಸ್ಟ್ ಡೇ ಟ್ಯಾಕ್ಸ್ ಕೊಡ್ಬೇಕಾದ್ರೆ ಏನ್ ಮಾಡ್ತಾರೆ, ದೊಡ್ಡ ಕ್ಯೂ, ಆಮೇಲೆ ಪಚಿತ ಆಗುತ್ತೆ ಅಂತ ಹೇಳಿ ಆ ಥರ ಆಯ್ತು. ರಾಜ ಮಹಾರಾಜರು ಕ್ಯೂ ನಿಂತು ಬಿಟ್ಟು ಅಷ್ಟು ಕೊಟ್ರಲ್ಲ. ನಿಂತವರು ABCDಗಳಲ್ಲ, ರಾಜ ಮಹಾರಾಜರುಗಳು. ಅದು ಏನೋ ಅಪಾರ ಸಂಪತ್ತನ್ನು ಕೊಡ್ತಾ ಇದ್ದಾರೆ. ಹೊಟ್ಟೆ ಉರಿದು ತಂದು ಅಂತ ಹೇಳ್ತಾರೆ. ಯೇಷಾಂ ವೈಶ್ಯ ಅಂದ್ರೆ ಏನಿದೆ, ಕಮರ್ಷಿಯಲ್ ಟ್ಯಾಕ್ಸ್. ವೈಶ್ಯರು ಮಾಡಿದ ವ್ಯಾಪಾರ ತಾನೆ, ಕಮರ್ಷಿಯಲ್ ಟ್ಯಾಕ್ಸ್ ಯಾಕೆ ಕೊಡ್ತಾರ, ಆ ರೀತಿಯಲ್ಲಿ ಕೊಟ್ಟರು. ವೈಶ್ಯರನ್ನ ಹಿಂದೆಲ್ಲ ಬ್ರಾಹ್ಮಣಿ ಟ್ಯಾಕ್ಸ್ ಇರಲಿಲ್ಲ. ಯಾಕೆ? ಆ ಸಂಪಾದನೆ ಟ್ಯಾಕ್ಸ್ ಏನಿದೆ ಕೊಡಬೇಕು. ಎರಡನೇದಾಗಿ ಅವರು ಜಪತಪ ಏನ್ ಮಾಡ್ತಾರೆ, ಅದರಿಂದ ಏನಾಗುತ್ತೆ, ಲೋಕ ಕಲ್ಯಾಣ ಆಗುತ್ತೆ. ಅದರಿಂದ ಅವ್ರು 1/6 ಭಾಗ ನಮಗೆ, ಕಾಳಿದಾಸರು ಕೂಡ ಬೇರೆ 1/6 ಭಾಗ ನಮಗೆ ಕೊಡ್ತಾರೆ ಪುಣ್ಯ ಅವರು. ಆದ್ರಿಂದ ನಾವು ಅವ್ರಿಗೆ ಇದು ಮಾಡೋದು ಬೇಡ ಅಂತ ಹೇಳ್ತಾರೆ. ಬಹಳ ಇಂಪಾರ್ಟೆಂಟ್. ಈ ವಯಸ್ಸರಿಗೆ ಅಷ್ಟೇ, ಬೇರೆಯವ್ರಿಗಿಲ್ಲ. ಈ ಫಾರ್ಮರ್ಸ್ಗಿಲ್ಲ, ಇವತ್ತು ಫಾರ್ಮರ್ಸ್ಗಿಲ್ಲ. ಅನ್ನ ಬೆಳೀತಾರೆ, ತಪ್ಪಲ್ಲ. ಒಂದು ಕಾರಣ ಇದೆ ಬಿಡ್ಬೇಕಾದ್ರೆ. ಬ್ರಾಹ್ಮಣರಿಗಿಲ್ಲ, ಅವರಿಗಿಲ್ಲ. ನಿಜವಾದ ಟ್ಯಾಕ್ಸು, ಹೆಚ್ಚು ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ಕೂಡ ಎಷ್ಟು ಬರುತ್ತೆ, ಮಹಾ ಲಿಮಿಟೆಡ್. ಇವತ್ತು ಸಿಕ್ಕಾಪಟ್ಟೆ ಬರೋದು ವ್ಯಾಪಾರದೊಳಗೆ. ಅದು ಹೆಚ್ಚು ಟ್ಯಾಕ್ಸ್ ಬರೋದೆಲ್ಲ ಸೋರ್ಸ್ ಅಲ್ಲಿರುತ್ತೆ. ಜೀವಿತು ಇಚ್ಛೇತ ಕರದ ಯೇಷ ವೈಶ್ಯವ ಸರ್ವಭೂಮಿಪಾಹ. ರಾಜ ಮಹಾರಾಜರುಗಳು ವೈಶ್ಯರಂತೆ. ಕರ ಅಂದ್ರೆ ಕಪ್ಪ ಕಾಣಿಕೆ, ದಾ ಅಂದ್ರೆ ಕೊಡ್ತಕ್ಕದ್ದು, ಬಹುವಚನ. ಇದರ ಹೊಟ್ಟೆ ಉರಿತಾ ಇದೆ. ಇತ್ಯುಕ್ತ ಶಕುನಿ ವೈರಂ ದೃಢೀಕರ್ತು ವಚೋ ಅಬ್ರವೀತ್ ಕಿಂತೆ ವೈರೇಣ ರಾಜೇಂದ್ರ ಬಲಿಪಿ ಭ್ರಾತೃಪಿ ಪುರ. ಇದ್ರದ್ದು ಏನಾಯ್ತು ಅಂದ್ರೆ ಕಂಪೇರ್ ಮಾಡ್ಕೊತಾ ಇದ್ದಾರೆ. ಒಟ್ಟಿನ ಮೇಲೆ ತನ್ನ ಪಾಂಡವರಿಗೆ ಕಂಪೇರ್ ಮಾಡ್ಕೊತಾರೆ. ಕಲಿಯುಗದ ಲೈಫ್ ಅಂದ್ರೆ ಇಷ್ಟೇನೆ. ಇನ್ನೊಬ್ರು ಕಂಪೇರ್ ಮಾಡ್ಕೊಂಡು ಬದುಕ್ತಾರೆ, ಹಾಗೆ ಬದುಕಬಾರ್ದು. ಯಾಕೆ? ಅದಕ್ಕೆ ಸಂಬಂಧನೇ ಇಲ್ಲ. ಇನ್ನೂ ಕಂಪೇರ್ ಮಾಡೋದಿಲ್ಲ. ಎಕ್ಸಾಮ್ ಆದಲ್ಲಿ ಬಿಡು, ಕಂಪೇರ್ ಮಾಡೋದು ಫೇಲ್ ಆಗಿಬಿಡ್ತಾನೆ ಅವನು. ಸುಮ್ಮನೆ ಬರೀತಿರ್ಬೇಕು ಅಷ್ಟೇ. ಏನ್ ಮಾಡಬಾರ್ದು ಅವನೀಗ? ಏನ್ ಬರೀತಾರೆ, ಎಷ್ಟು ಪೇಪರ್ ತಗೊಂಡು ಅದು ನೋಡ್ಬೇಕು, ಬರೆಯೋದು ಯಾವಾಗ? ಆ ಕಡೆ ನೋಡ್ಲೇಬಾರ್ದು. ಏನ್ ಮಾಡ್ಬೇಕು ಅವನು? ಅದು ಎದ್ದೋಗ್ತಾರೆ, ಎದ್ದೋದ್ರೂ ನೋಡೋದಿಲ್ಲ ಅವನು.
ಎದ್ದೋದ್ರೆ ಅಷ್ಟೇ ಕೂತಷ್ಟು ತಾನು ಡಿಸ್ಟರ್ಬ್ ಆದ್ರೆ ಮಾತ್ರ ರಿಪೋರ್ಟ್ ಮಾಡ್ತಾನೆ ಹೊರತು ಹುಡುಗರು ಏನ್ ಮಾಡಿದ್ರೆ ಕಾಪಿ ಹೊಡಿತಾರೆ ನೋಡ್ತಾನೆ, ಹೇಳಕ್ ಹೋಗಲ್ಲ ಅವ್ರು. ತನ್ನ ಕೆಲಸ ಅಲ್ಲ, ಯಾರು ಮಾಡ್ತಾರೆ ಅದನ್ನ, ವ್ಯವಸ್ಥೆ ಇದೆ ಬೇರೆ. ಅದು ಹೋಗಿ ನನ್ನ ಟೈಮ್ ಹೋಗುತ್ತೆ ಅಂತ ಗೊತ್ತವನಿಗೆ. ಕರೆಕ್ಟಾಗಿ ಎಕ್ಸಾಮ್ ಆದಲ್ಲಿ ಬರೆಯೋದನ್ನ ಯಾರು ನೋಡ್ತೀವಿ, ಅದು ಆ ರೀತಿ ಬದುಕಿದ್ರೆ ಏನ್ ಪ್ರಸಂಗ ಬರೋದಿಲ್ಲ, ಕಂಪೇರ್ ಮಾಡೋ ಪ್ರಸಂಗನೂ ಬರೋದಿಲ್ಲ. ಇಬ್ಬರು ಎಷ್ಟೋ ಜನ ಹಂಗೆ ಮಾಡ್ತಾರೆ. ಇನ್ನೊಬ್ಬನಿಗೆ ಯಾರು ಭಾರಿ ಶ್ರೀಮಂತ, ಅವ್ರ ಕಾರಗಿರು ತೊಗೊಂಡ್ಬಿಡ್ತಾರೆ. ಇವ್ ಪಕ್ಕದವ್ರು ಗಲಾಟೆ ಅವ್ರು ತೊಗೊಂಡು ನಿಮ್ ತೊಗೊಂಡಾಗ ಹೆಂಡತಿ ಬೈತಾಳೆ, ಅಥವಾ ಅವನೇ ಅನಿಸುತ್ತೆ. ಏನ್ ಮಾಡ್ತಾರ ಅವನು, ನಾನು ಕಾರ್ ತಗೋ, ದುಡ್ಡಿಲ್ಲ, ಸಿಕ್ಕಾವಡಿ ಸಾಲ ಮಾಡ್ದ, ಪೆಟ್ರೋಲ್ ಹಾಕೋಕ್ಕೂ ದುಡ್ಡಿಲ್ಲ, ಮಾಡಿದ ಇನ್ನೊಂದು ಇರೋ ಮೇಲೆ ಕಳ್ಕೊಂಡ. ಆ ಥರ ಹಾಕಿ ಏನ್ ಮಾಡ್ತಾರೆ, ಇದು ಅತಿ ಮಾಡಬಾರ್ದು. ಇವತ್ತು ಎಕ್ಸಿಕ್ಯೂಟಿವ್ ಜಾಬಿಗೆ ವೆಹಿಕಲ್ ಕೊಡ್ತಾರೆ, ಕಾರಾಗಿರೋ ಜೀಪು ಕೊಟ್ಬಿಡ್ತಾರೆ. ಇವನಿಗೆ ಕೊಡೋದಿಲ್ಲ. ಇವ್ನು ಇನ್ನೂ ಪವರ್ ಜಾಸ್ತಿ ಇದೆ, ಕೊಡ್ತಾ ಇಲ್ಲ. ಯಾಕಂದ್ರೆ ನೆಸಿಟಿ ಇಲ್ಲ, ನೆಸಿಟಿ ಇದ್ದಾಗ ಕೊಡ್ತಾರೆ. ಕಂಪೇರ್ ಮಾಡ್ತಾ ಕುತ್ಕೊಂಡ್ಬಿಟ್ರೆ ಅದು ಮೂರ್ಖತ. ಎಂದು ಹಾಗೆ ಮಾಡಬಾರ್ದು. ತುಂಬಾ ಜನರು ಆ ರೀತಿ ಮಾಡಿದ್ರೆ ಕಲಿಯುಗದಲ್ಲಿ ಸಾಲ ಮಾಡ್ಕೋತಾರೆ, ಇದು ಮಾಡ್ತಾರೆ, ಕೊನೆಗೆ ಸಾಯ್ತಾರೆ, ಅಥವಾ ಇನ್ನೊಬ್ರು ಸಾಯಿಸ್ತಾರೆ, ಅದೆಲ್ಲ ಮಾಡ್ತಾರೆ. ಅದು ಭಾರಿ ತಪ್ಪು. ಜೀವನದಲ್ಲಿ ಎಂದು ಆ ರೀತಿ ಮಾಡಬಾರ್ದು. ಇವೊಂದು ಟ್ರ್ಯಾಕ್ಟರ್ ಇಂಪೋರ್ಟೆಡ್ ಕಾರ್ ಹಿಂದೆ ಬರ್ತಾ ಇದೆ, ಅದು ಕಾಂಪೀಟ್ ಮಾಡ್ಲಿಕ್ಕೆ ಅವ್ರು ಏನಾಗುತ್ತದ ಇಲ್ಲ ಒದ್ದೋಡಿಸ್ತಾರೆ, ಬರೀ ಆಕ್ಸಿಡೆಂಟ್ ಮಾಡ್ಕೋತಾರೆ ಅಷ್ಟೇ. ಮಾಡಬಾರ್ದು. ಅದು ದಾರಿ ಕೊಟ್ಬಿಡ್ತಾನೆ. ಯಾತಕ್ಕೆ, ಕೆಪಾಸಿಟಿ ಇಲ್ಲ, ಹೋಗಿ ಮುಂದೆ ಹೋಗುವಂತೆ. ಅದೇ ಯಾವ ತುಂಬಾ ಸ್ವಾರ್ಥರ ಮುಂದೆ ಹೋಗ್ತಾ ಇದ್ರೆ ಏನ್ ಮಾಡ್ಬೇಕು ಇವರು, ಅದನ್ನ ದಾರಿ ಕೊಟ್ಟು ಇದು ಮಾಡ್ಬೇಕೆ ಹೊರತು ಸಾರಿ ಹೇಳ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ಅದು ಧರ್ಮ. ಅದು ಬಿಟ್ಬಿಟ್ಟು ಕೆಲವರು ಇರ್ತಾರೆ ಬುದ್ಧೇಶ್ವರ ಬ್ಲಾಕ್ ಮಾಡಕ್ ಟ್ರೈ ಮಾಡ್ತಾರೆ. ಅದು ಸಣ್ಣದಾಗಿ ಮುಂದೆ ಅವ್ರಿಗೆ ಚಾನ್ಸೇ ಇರೋದಿಲ್ಲ, ಅದು ಅರ್ಧ ಬಕ್ಕನೆ ವೇಸ್ಟ್ ಮಾಡ್ಬಿಡ್ತಾರೆ, ಅದೇ ಎಂಜಾಯ್ ಮಾಡ್ತಾರೆ. ಮೂರ್ಖರವರೆಲ್ಲ ಅದೇನು ಸಾಧನೆ ಮಾಡಿದಾಗ ಆಗೋದಿಲ್ಲ. ಅದೇ ಟ್ರಾಫಿಕ್ ರೂಲ್ಸ್ ಆಗೋ ಲೈಫ್ ರೂಲ್ಸು ಹಾಗೆ. ಟ್ರಾಫಿಕ್ ರೂಲ್ಸ್ ನನ್ನ ಮೊದಲೇ ಪಾಯಿಂಟ್ ಏನೋ, ಇನ್ನೊಬ್ಬ ಟ್ರಾಫಿಕ್ ಅಫೆಕ್ಟ್ ಮಾಡಬಾರದು. ಫಸ್ಟ್ ಪಾರ್ಕಿಂಗ್ ಕೂಡ ಗೊತ್ತಿರ್ಬೇಕು ಅವ್ರಿಗೆ, ಪಾರ್ಕಿಂಗ್ ಎಲ್ಲಿ ಮಾಡಬೇಕು ಎಲ್ಲಿ ಮಾಡಬಾರ್ದು ಗೊತ್ತಿರಬೇಕು. ಆ ರೀತಿ ಇದ್ರೆ ಮಾತ್ರ ಲೈಸೆನ್ಸ್ ಕೊಡೋದು. ಬರೀ ಡ್ರೈವಿಂಗ್ ಮಾಡ್ಲಿಕ್ಕೆ ಕೊಡೋದು, ಲೈಸೆನ್ಸ್ ಕೊಡೋದಿಲ್ಲ. ಲೈಫ್ನಲ್ಲಿ ಹಾಗೇನೆ, ಡ್ರೈವಿಂಗ್ ಲೈಸೆನ್ಸ್ಗೆ ಅಷ್ಟು ಕಾಟ್ಬಿಡ್ತಾರೆ. ಲೈಫ್ ಲೈಸೆನ್ಸ್ಗೆ ಎಲ್ಲಿ ನಿಲ್ಬೇಕು ಎಲ್ಲಿ ಮಾಡಬೇಕು. ಇನ್ನೊಬ್ರು ಯಾರು ಸೈಕೊಂಡಿರ್ತಾರೆ, ದಾರಿ ಬಿಡು ಅಂತ ಕೇಳಿ, ದೊಡ್ಡವರು ದಾರಿ ಬಿಡು ಅಂತ ಕೇಳಬಾರ್ದು. ಅದಕ್ಕೆ ನಮ್ಮಂದು ಅವನು ಹೋಗ್ತಾ ಇದ್ದಾನೆ, ನಾವೇ ದಾರಿ ಬಿಡಬೇಕು ಅಂತ ಅವನು ಬಿಡೋ ಸಂಭವ ಇಲ್ಲ. ಅದಕ್ಕೆ ನಿಯಮಗಳೆಲ್ಲ ಕೂಡ ಹಿಂದೆ ಅವರಿಗೆಲ್ಲ ಟ್ರಾವೆಲ್ ಆಗಿ ಬರ್ದವರೆಲ್ಲ ಬರೀತಾರೆ. ಹಿಂದೆ ವ್ಯವಸ್ಥೆ ಇತ್ತಂತೆ, ಒಬ್ಬರು ಆನೆ ಮೇಲೆ ಬರ್ತಾನೆ, ರಥದ ಮೇಲೆ ಬರ್ತಾನೆ, ಕುದುರೆ ಮೇಲೆ ಬರ್ತಾನೆ, ಯಾರಿಗೆ ದಾರಿ ಕೊಡ್ಬೇಕು ಅಂತ. ಅರ್ಥ ಆಯ್ತಾ? ಅದೆಲ್ಲ ಬರೀತಾರೆ. ಇದು ಸಿಂಗ್ ಎಲ್ಲ ಬಂದಿದಾರಲ್ಲ ಅವರೆಲ್ಲ ಬರೀತಾರದು, ಈ ವ್ಯವಸ್ಥೆಗೆ ಮಾಡ್ಕೊಂಡಿದ್ದಾರೆ ಇವರು ಅಂತ. ವೆರಿ ಸಿಂಪಲ್, ಅದು ಕಾಮನ್ ಸೆನ್ಸ್ಗೆ ಅಪೀಲ್ ಆಗುತ್ತೆ. ಅಲ್ಲಿ ಪಕ್ಷಪಾತ ಅಲ್ಲ ಅದು. ಯಾತಕ್ಕೆ, ಕೆಪಾಸಿಟಿ ತಕ್ಕಂತೆ ಮಾಡಿದ್ದಾರೆ, ಏನು ತಪ್ಪಲ್ಲ. ಅಲ್ಲಿಗೆ ನಾಳೆ ದಿವಸ ಏನ್ ಪ್ಲಾನ್ ಮಾಡ್ತಾರೆ ಅಂತ ಮಂದಿ ಹೇಳ್ತಾರೆ. ಅಲ್ಲಿಂದ ಪೂರ್ತಿ ಹೊಸ ಟರ್ನ್ ತಗೊಳುತ್ತೆ.